ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಆತ್ಮೀಯ ಶುಭಾಶಯಗಳು. ಪರಾಭವ ನಾಮ ಸಂವತ್ಸರದ ಶುಭಾಶಯಗಳನ್ನು ಹೊತ್ತು ತರ್ತಾ ಎಲ್ಲರಿಗೂ ಈ ಯುಗಾದಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿರೋದು ನಾನು ಪ್ರಶಾಂತ್, ನಾನು ಮಮತಾ. ಹೊಸ ಕನಸು, ಹೊಸ ಆಶಯಗಳು, ಹೊಸ ಆರಂಭಗಳು, ಹೊಸ ಆಲೋಚನೆಗಳು ಎಲ್ಲ ಬರೋದು ಯಾವ್ದ್ರಲ್ಲಪ್ಪ ಅಂತಂದ್ರೆ ನಮ್ಮ ಯುಗಾದಿಯಲ್ಲಿ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಕಲೆ ಮಹತ್ವವನ್ನ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ಮರಿಸುತ್ತಿರುವಂತಹ ಒಬ್ರು ವಿಶೇಷ ಅತಿಥಿ, ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ನಾವು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಸಾಂಪ್ರದಾಯಿಕ ಗೊಂಬೆಯಾಟ ಕಲೆಯನ್ನ ಜಗತ್ತಿಗೆ ಪರಿಚಯಿಸಿರುವಂತಹ ಪ್ರಸಿದ್ಧ ಗೊಂಬೆಯಾಟ ಕಲಾವಿದರಾಗಿರುವಂತಹ ಭರತನಾಟ್ಯ ಕಲಾವಿದೆ ಕೂಡ ಹೌದು, ಧಾತು ಸಂಸ್ಥೆಯ ಸ್ಥಾಪಕಿ ನಿರ್ದೇಶಕಿ, ಜೊತೆಗೆ ಇವರಿಗೆ ಪದ್ಮಶ್ರೀ ಪುರಸ್ಕಾರ ಒಲಿದು ಬಂದಿದೆ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಕೂಡ. ಮತ್ತು ನಮ್ಮ ಭಾರತದ ಹೆಮ್ಮೆಯ ಕಲೆಯಾದಂತಹ ಗೊಂಬೆಯಾಟವನ್ನ ಪ್ರತಿಯೊಬ್ಬರ ಮನೆಗಳಿಗೂ ಕೂಡ ತಲುಪಿಸಬೇಕು ಅಂತ ಹೇಳಿ ಸತತವಾಗಿ ಪರಿಶ್ರಮಿಸ್ತಾ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಾಧಕಿ ಇವರೇ ಶ್ರೀಮತಿ ಅನುಪಮಾ ಹೊಸಕೆರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅನುಪಮಾ ಹೊಸಕೆರೆ ಅವರು ಅಂದಿದ ತಕ್ಷಣ ಗೊಂಬೆಯಾಟದ ಕಲೆಯನ್ನ ಒಂದು ನೃತ್ಯ, ಸಂಗೀತ ಮತ್ತು ರಂಗಭೂಮಿಯೊಂದಿಗೆ ಅದನ್ನ ಒಂಥರ ಮೇಳೈಸಿ ಸಂಯೋಜಿಸಿ ಅದಕ್ಕೆ ಹೊಸ ಆಯಾಮವನ್ನೇ ತಂದುಕೊಟ್ಟಿದ್ದಾರೆ. ಇವರು ತುಂಬಾ ಅಪರೂಪದ ಕಲಾವಿದೆ. ದೇಶ ವಿದೇಶಗಳಲ್ಲಿ, ಭಾರತದ ಉದ್ದಗಲಗಳಲ್ಲಿ ಪ್ರತಿಯೊಂದು ಕಡೆನೂ ಇವರ ಒಂದು ಮೆರುಗನ್ನ ತೋರಿಸಿದ್ದಾರೆ. ಇಂದು ಇವರ ಕಲಾಪಯಣ, ಸಾಧನೆ ಮತ್ತು ನಮ್ಮ ಸಂಸ್ಕೃತಿ ಉಳಿಸುವ ಅವರ ದೃಷ್ಟಿಕೋನದ ಬಗ್ಗೆ ವಿಭಿನ್ನವಾಗಿರುವಂತಹ ಒಂದು ಮಾತುಕತೆಯನ್ನ ಆರಂಭಿಸೋಣ. ಏನಂತೀರ ಮಮತಾ? ಖಂಡಿತವಾಗ್ಲೂ ವಿಭಿನ್ನವಾದ, ವಿಶಿಷ್ಟವಾದ ಮತ್ತು ಮಾಹಿತಿಪೂರ್ಣವಾದಂತಹ ಕಾರ್ಯಕ್ರಮ ಇವತ್ತು ನಿಮ್ಮದಾಗುತ್ತೆ. ನಿಮ್ಮ ಇಡೀ ಯುಗಾದಿಯ ದಿನ ತುಂಬಾ ಹರ್ಷಭರಿತವಾಗಿರುತ್ತೆ ಮತ್ತು ಹೊಸ ವರುಷ ಖುಷಿಯಾಗಿನೇ ಸಾಗುತ್ತೆ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರ್ತಾ ಮೊಟ್ಟಮೊದಲನೇ ಪ್ರಶ್ನೆ, ಕಲೆ ಅಂತ ಹೇಳ್ತಿದ್ದ ಹಾಗೆ ಸಾಂಪ್ರದಾಯಿಕ ಕಲೆಗಳು, ಶಾಸ್ತ್ರೀಯ ಕಲೆಗಳು, ಆಧುನಿಕ ಕಲೆಗಳು ಮತ್ತು ಜನಪದ ಕಲೆಗಳು ಅಂತ ಹೇಳಿ ಅದನ್ನ ಕವಲುಗಳಲ್ಲಿ ನೋಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಆದರೆ ನಮ್ಮ ಭಾರತೀಯತೆಯಲ್ಲಿ ಈ ಒಂದು ಕಲೆಗಳ ಬೇರು ಒಂದೇ ಆಗಿದೆ, ಅದು ನಮ್ಮ ಸಂಸ್ಕೃತಿ. ಈ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಹೇಳುವುದು ಅಕ್ಷರಶಃ ನಿಜ ಮಮತಾ ಅವರೇ. ನೋಡಿ, ಇವಾಗ ನಮ್ಮಲ್ಲಿ ವೇದ ಪಠಣವಿದೆ. ಈ ವೇದ ಪಠಣವನ್ನು ತಗೊಂಡ್ರೆ ಇದು ಆಕ್ಚುಲಿ ಫೋಕ್ ಅಂದ್ರೆ ಜಾನಪದ ಕಲೆ. ಇದು ಬೆಳ್ಕೊಂಡು ಬಂದು ಸಂಪ್ರದಾಯ ಆಯಿತು. ಅದನ್ನು ಹೇಳೋರು ಅದನ್ನು ಮಾಡ್ಕೊಂಡು ಬಂದ್ರು, ಅದನ್ನು ಉಪಯೋಗಿಸ್ತಾನೂ ಇದ್ದಾರೆ. ಆಮೇಲೆ ಅದನ್ನು ಇವಾಗ ಸ್ಟೇಜ್ ಪರ್ಫಾರ್ಮೆನ್ಸು ಮಾಡ್ಕೋತಾ ಇದೀವಿ. ಅದಕ್ಕೆ ರಿಹರ್ಸಲ್ ಮಾಡ್ಕೋತಾರೆ, ಆಮೇಲೆ ಮೈಕ್ ಸೆಟ್ ಮಾಡ್ಕೋತಾರೆ, ಮೈಕ್ ಚೆಕ್ ಮಾಡ್ಕೋತಾರೆ, ಆಮೇಲೆ ಲೈಟಿಂಗ್ ಅಡ್ಜಸ್ಟ್ ಮಾಡ್ಕೋತಾರೆ. ಇದು ಸ್ಟೇಜ್ ಮೇಲೂ ಆಗುತ್ತೆ. ಈ ರೆಕಾರ್ಡಿಂಗು ಮಾಡ್ತಾರೆ. ಆಮೇಲೆ ನಮಗೆ ರೆಕಾರ್ಡೆಡ್ ಮ್ಯೂಸಿಕ್ಕು ಸಿಗುತ್ತೆ, ಇದ್ರದ್ದು ಸ್ಟುಡಿಯೋ ರೆಕಾರ್ಡಿಂಗು ಆಗುತ್ತೆ. ಅಂದರೆ ಜನಪದ ಕಲೆ ಏನು ಅಂದರೆ ನಮಗೆ ಒಂದು ಅನುಭವದಲ್ಲಿ ಬಂದಿರುವುದು. ಫಾರ್ ಎಕ್ಸಾಂಪಲ್ ಸಂತಾಲ್ಗಳನ್ನ ತಗೊಳ್ಳೋಣ. ನಮ್ಮ ಮೋಸ್ಟ್ ಏನ್ಷಂಟ್ ಪಪೆಟ್ರಿ ಭಾರತದ್ದು ಅಂದರೆ ಚದರ್ ಬದೋನಿ ಅಂತ ಸಂತಾಲ್ರದ್ದಿದೆ. ಅದವ್ರು ಏನಪ್ಪ ಅಂದರೆ, ನಾವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದಿದೀವಲ್ವಾ, ಜಾನಪದೀಯ ಕಲೆ ಬರೀ ಅದು ಈ ನಮ್ಮ ಋತುಗಳಿಗೆ ಸಂಬಂಧಪಟ್ಟದ್ದು, ಆಮೇಲೆ ವೆದರು, ನೇಚರು ಇದಕ್ಕೆ ಸಂಬಂಧಪಟ್ಟದ್ದು ಅಂತ ತುಂಬ ನಾವು ಓದಿದ್ದೀವಿ. ನಾವು ಹಾಗೆ ನಂಬ್ಕೊಂಡಿದ್ವಿ. ಚದರ್ ಬದೋನಿ ಆಡ್ಸೋರು ಒಬ್ಬರು ಬಂದರು, ನಮ್ಮ ಬೆಂಗಳೂರಿಗೆ ಕರೆದಿದ್ವಿ. ಆಗ ನಾನು ಹೇಳಿದೆ, ನೋಡಿ ನಮ್ಗೊಂದು ಮಾಡ್ಕೊಡಿ, ನಾವು ಕೊಂಡ್ಕೋತೀವಿ ನಿಮ್ಮ ಹತ್ರ. ಅದು ನಮ್ಮಲ್ಲಿ ಕರ್ನಾಟಕದಲ್ಲಿ ಇದನ್ನ ಕೀಲುಬೊಂಬೆ ಅಂತ ಕರಿತೀವಿ. ಅದೇ ಮೆಕ್ಯಾನಿಸಮ್. ಚದರ್ ಬದೋನಿ ಅವರು ತುಂಬಾ ಪ್ರಿಮಿಟಿವ್. ಅವರಿಗೆ ಯಾವ ಭಾಷೆಯೂ ಬರಲ್ಲ, ಒಂದು ಡೈಲೆಕ್ಟ್ ಮಾತಾಡ್ತಾರೆ, ಬಣ್ಣದ ಬಟ್ಟೆ ಹಾಕೋತಾರೆ. ಅಂದ್ರೆ ತುಂಬಾ ಒಂಥರ ಮೆಸ್ಮರೈಸಿಂಗ್ ರಿದಮ್ ಪ್ಯಾಟರ್ನ್ಸು ಎಲ್ಲ ಇದೆ ಅವರಿಗೆ. ಆಮೇಲೆ ಅವ್ರು ಇದನ್ನ ತಂದ್ರು ಇಟ್ರು. ನಾವು ಎಲ್ಲ ಇದೆಲ್ಲ ಟ್ರೈಬಲ್ಲು ಜಾನಪದೀಯ ಅನ್ಕೊಂಡೆಲ್ಲ ಇದ್ವಿ. ಶತಾಬ್ದಾನಿ ಡಾಕ್ಟರ್ ಗಣೇಶ್ ಅವರು ಬಂದ್ರು ನಮ್ಮ ಮ್ಯೂಸಿಯಂಗೆ. ರಾಸು ಅಂದ್ರು. ನಾನು ಎಲ್ಲಿ ಸರ್ ರಾಸಿದು? ಇದು ನಮ್ಮ ಚದರ್ ಬದೋನಿ ಅವ್ರದ್ದು ಕೆಲಸ ಅಂತ. ಅಲ್ಲಿ ನೋಡಿದ್ರೆ ವೆಸ್ಟ್ ಬೆಂಗಾಲದಲ್ಲಿ ಒಂದು ಟ್ರಯಾಂಗ್ಯುಲರ್ ಟೋಪಿ ಹಾಕ್ತಾರೆ, ಮದುವೆಲೂ ಹಾಕ್ತಾರೆ. ಎಲ್ಲ ದೊಡ್ಡ ಮನುಷ್ಯರಿಗೆಲ್ಲ ಒಂದು ಟ್ರಯಾಂಗಲ್ ಶೇಪಿನ ಒಂದು ಟೋಪಿ, ನಮ್ಮ ಪೇಟ ಥರ ಇಲ್ಲ, ಟೋಪಿ ಇದೆ ಅಲ್ಲಿ, ಅವರ ಮರದಲ್ಲಿ ಮಾಡ್ಕೋತಾರೆ. ಸೊ ಇದನ್ನ ಕೃಷ್ಣನಿಗೆ ಹಾಕ್ಬಿಟ್ಟಿದ್ದಾರೆ. ಬಿಳಿದೊಂದು ಕೃಷ್ಣನ ಮಾತ್ರ ಫಾರ್ಮು ದೊಡ್ಡದಾಗಿದೆ, ಅವನು ಈ ಟೋಪಿ ಧರಿಸಿದ್ದಾನೆ, ಅವನು ಕೊಳೆ ಹಿಡ್ಕೊಂಡಿದ್ದಾನೆ, ಎಲ್ಲರೂ ಅವನ ಜೊತೆ ರಾಸಾಡ್ತಾ ಇದ್ದಾರೆ. ಇವಾಗ ನಮ್ಮ ರಾಸ ಕ್ರೀಡೆಗೆ ನಾವು ಬಂದ್ರೆ ಇದು ನಮಗೆ ಸಾಂಪ್ರದಾಯಿಕ. ಹೌದು ಸರಿ, ಇವರು ಸಂತಾಲರು ಅಲ್ಲಿ ಒಂದು ಗ್ರೂಪ್. ಇದು ತುಂಬಾ ಪ್ರಿಮಿಟಿವ್ ಗ್ರೂಪ್. ನಮ್ಮ ದೇಶ ತುಂಬಾ ಪುರಾತನದ್ದು. ಅಂದ್ರೆ ನಾವು ತುಂಬಾ ಡೈನಮಿಕ್ ಕಂಟ್ರಿ ಆ್ಯಂಡ್ ಮೂವಿಂಗ್. 5000 ವರ್ಷದಲ್ಲಿ ಹಿಂದೆ ಇದ್ದ ಚೌಕಟ್ಟಿದೆ. ಯಾಕೆ ಅಂದರೆ ಇದು ಮನುಷ್ಯನಿಗೆ
ಪ್ರಯೋಜಕರವಾಗಿರುವುದನ್ನು ನಾವು ಇಟ್ಕೊಂಡಿದ್ದೀವಿ. ಅಂದರೆ ನಾವು ಮೆಟೀರಿಯಲ್ ಆಸ್ಪೆಕ್ಟ್ ನೋಡಿದಾಗ ನಮ್ಮ ವೇಷಭೂಷಣಗಳು, ನಮ್ಮ ವಾಹನಗಳು, ನಮಗಿರೋ ಇಂಧನಗಳು, ಇದನ್ನೆಲ್ಲ ನಾವು ಕಂಡಾಗ ಇದನ್ನು ನಾವು ಆಧುನಿಕವಾಗಿದ್ದೀವಿ. ಇದೆಲ್ಲ ಜೀವನ ಹೀಗೆ ನಡೀತಿರುವಾಗ ಆರ್ಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಸೊಸೈಟಿ ಆ್ಯಂಡ್ ಲೈಫ್ ಸ್ಟೈಲ್. ಇದ್ಯಾತಕ್ಕೆ ಇಲ್ಲಾಜಿಕಲ್ ಅದು. ಇದು ಮಾತ್ರ ನಮಗೆ ಒಂದೇ ಕಡೆ ಹಾಗೆ ಕೂತಿರಬೇಕು ಅನ್ನೋದು. ನೀರು ಹರಿತಾ ಇದ್ದರೆ ಅದು ನಮಗೆ ಯೂಸ್ಫುಲ್ಲು. ಅದು ಎಲ್ಲೋ ಸ್ಟ್ಯಾಟಿಕ್ ಆಗಿಬಿಟ್ರೆ ಅದು ನಮಗೆ ಪ್ರಯೋಜನವೇ ಇಲ್ಲ. ಒಂದು ಸತಿ ಎಲ್ಲೆಲ್ಲಿದ್ದಾಗ ಬಾಲಮುರಳಿ ಕೃಷ್ಣ ಅವ್ರು ಹೇಳಿದರು, ಇವರೆಲ್ಲರೂ ಅಂದರೆ ಬೇರೆ ದೇಶಕ್ಕೆ ಹೋಗಿರೋರು ಅದಲ್ಲೇ ನಿಂತು ಬಿಡ್ತಾರೆ. ವರ್ಷ ಅವರು ಹೋಗಿರ್ತಾರೋ ಅವ್ರಿಗೆ ಭಾರತ ಅಷ್ಟೇ ಗೊತ್ತಿರುತ್ತೆ ತಲೆಯಲ್ಲಿ, ಅದೇ ಬೇಕು ಅದೇ ಬೇಕು ಅದೇ ಭಾರತ ಅಂತ ಕೂತಿರ್ತಾರೆ. ಆಮೇಲೆ ಈ ಬ್ರಿಟಿಷರ್ಸ್ ಇಂಡಿಯಾಕ್ಕೆ ಬಂದವರು ಏನಂದ್ರು, ಅವ್ರಿಗೇನೋ ಗೊತ್ತಿತ್ತು ನಮ್ಮದು ಅನಂತ ಸನಾತನ. ಅವ್ರದ್ದು ಪಾಪ ಡಿಕ್ಷನರಿಗೆ ಮಾತ್ರ ಅಷ್ಟೊಂದು ಪೇಜಸ್ ಇಟ್ಕೊಂಡಿದ್ದಾರೆ ಹೊರತು ಜೀವನಕ್ಕೆ ಒಂದೇ ಚೌಕಟ್ಟು ಪುಟಾಣಿಯಾಗಿ ಇಟ್ಕೊಂಡಿದ್ದಾರೆ. ಈ ಪುಟಾಣಿ ಜಾಗದಲ್ಲಿ ಅವ್ರ ಬ್ರೈನ್ ಅಷ್ಟರಲ್ಲಿ ವರ್ಕ್ ಆಗುತ್ತೆ, ಎಷ್ಟೋ ಮಾಡ್ಕೋತಾರೆ, ಅದೇ ನಂಬ್ಕೊಂಡು ಹಂಗಿರ್ತಾರೆ. ಅದನ್ನು ಬಂದು ಇಲ್ಲಿ ಸೂಪರ್ ಇಂಪೋಸ್ ಮಾಡಕ್ಕೆ ನೋಡಿದ್ರು. ಹೌದು, ಮೊನ್ನೆಯಿಂದ ಬಂದಿದ್ರು, ಒಂದು 5 ದೇಶದಿಂದ ಜನರು ಬಂದಿದ್ರು ನಮ್ಮ ಮ್ಯೂಸಿಯಂಗೆ. ಅವರು ಫಿಲಾಸಫಿ ಇದೆಯಾ ಪಪೆಟ್ರಿಲಿ ಅಂತ ಕಂಡು ಬಿಟ್ಕೊಂಡು, ಅವ್ರೇನು ಯಂಗ್ ಪೀಪಲ್ ಅಲ್ಲ, ಅವ್ರು ತುಂಬ ಎಲ್ಲ ಎಜುಕೇಟೆಡು, ಮ್ಯಾಗಝೈನ್ಸ್ ಬರೆಯೋರು ಎಲ್ಲ ಇವರು. ನಮ್ಮಲ್ಲಿ ನಾವು ಇಂಪ್ರಾಂಪ್ಟು ಮಾಡಿಕೊಂಡ್ರೆ ಒಂದು ಸಂತೋಷ, ಏನೋ ಒಂದು ಸೂರ್ಯನ ನೋಡಿದ್ವಿ, ಹಣ್ಣನ್ನು ನೋಡಿದ್ವಿ, ಹೂ ನೋಡಿದ್ವಿ, ಒಂದು ನಮಗೆ ಒಂದು ರಿದಮ್ ಇದೆ, ಅದಕ್ಕೆ ನಾವು ಕುಣಿತೀವಿ. ಅಂದರೆ ಯಾರದೋ ಮನೆಗೆ ಇವತ್ತಿನ ಕಾಲದಲ್ಲಿ ಮೆಹಂದಿ ಪಾರ್ಟಿಗೆ ಹೋಗ್ತೀವಿ, ನಮ್ಮನ್ನು ಕರೆದಿರಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಬಟ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನಮಗೆ ಡ್ಯಾನ್ಸೇ ಬರಲ್ಲ ಅಂದರೂ ನಾವು ಏನೋ ಕುಣಿತೀವಿ. ಇದು ಜನಪದ. ಆಮೇಲೆ ಇದರಲ್ಲೆಲ್ಲ ಒಳ್ಳೆಯವರು ಚೆನ್ನಾಗಿ ಮಾಡೋರನ್ನ ಕೂಡ ಹಾಕಿ ಬನ್ನಿ ನಾವು ಒಂದು ಶೋ ಮಾಡೋಣ ಅಂದ್ಬಿಟ್ಟು ಅವರಿಗೆ ಮಾಡ್ಕೊಂಡು ಹೋಗ್ತೀವಿ. ಒಂದು ಸಂಪ್ರದಾಯ ಹಾಕ್ಕೊಂಡು ಬರುತ್ತೆ. ನಮ್ಮ ಮನೆಯಲ್ಲಿ ನಾವು ಮದುವೆ ಆದರೆ ನಾವು ನೃತ್ಯ ಮಾಡ್ತೀವಿ, ನಾವು ಸಂಗೀತ ಹಾಡ್ತೀವಿ, ನಾವು ಅರಶಿನ ಕೊಡ್ತೀವಿ, ಇದೆಲ್ಲ ಸಂಪ್ರದಾಯ ಆಗಿ ಬಂತು. ಇವಾಗ ಯಾತಕ್ಕೆ ಮಾಡ್ತೀರಾ ಅಂತ ಯಾರೋ ಕೇಳ್ತಾರೆ. ಇದಕ್ಕೆ ನಾವು ಉತ್ತರ ಕೊಡಕ್ಕೆ ಆದರೆ ಇದಕ್ಕೆ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಮಾಡ್ತೀವಿ. ಯೂನಿವರ್ಸಲಿ ಅದು ಕರೆಕ್ಟಾಗಿರಬೇಕು. ನನಗೆ ಮಾತ್ರ ಅಲ್ಲ, ಇವ್ರಿಗೆ ಮಾತ್ರ ಅಲ್ಲ, ಸರ್ವರಿಗೂ ಇದು ಒಳಿತು, ಸರ್ವರಿಗೂ ಹೀಗೆ ನಡೆಯುತ್ತೆ ಜೀವನ ಇದನ್ನು ಮಾಡಿದ್ರೆ ಅಂದರೆ ಅದಾಗತ್ತೆ ಸೈನ್ಸ್, ಶಾಸ್ತ್ರ. ಸೊ ಶಾಸ್ತ್ರೀಯ ನೃತ್ಯ ನಮ್ಮಲ್ಲಿ ಇಡೀ ಪ್ರಪಂಚ ಅಂತ ತಗೊಂಡ್ರೆ ನಮ್ಮದು ಒಂದೇ ದೇಶದಲ್ಲಿ ಆರ್ಟ್ ಇಸ್ ಅ ಸೈನ್ಸ್, ನಾಟ್ಯಶಾಸ್ತ್ರ. ಎಸ್, ಈ ನಾಟ್ಯಶಾಸ್ತ್ರದಲ್ಲಿ ನಮಗೆ ಒಳಿತು, ಸಂತೋಷ ಫಾರ್ ಸೊಸೈಟಿ, ಬಾಕ್ಸ್ ಆಫೀಸ್ ಹಿಟ್ ಫಾರ್ ಆರ್ಟಿಸ್ಟ್. ಇದೆರಡು ಪ್ರಶ್ನೆಗಳು ಹೇಗೆ ಈ ಸೊಸೈಟಿನ ಕಾಪಾಡೋದು ನಮಗೆ ಸ್ವಲ್ಪ ಬುದ್ಧಿ ಇರಬೇಕು. ಈ ಸೊಸೈಟಿನ ನಾನು ಡಿಸ್ಟ್ರಾಯ್ ಮಾಡಿಬಿಟ್ರೆ ಅದಕ್ಕೆ ಒಂದು ಹೇಳ್ಕೊಡುತ್ತೆ ನಮ್ಮಲ್ಲಿ ಯಾವ ಥರ ನಡವಳಿಕೆ ಇರಬೇಕು, ಯಾವ ಗುಣಗಳನ್ನು ಬೆಳೆಸ್ಕೋಬೇಕು, ಇದೆಲ್ಲ ಬರುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಬೊಂಬೆ ಆಟವನ್ನು ಆಡಿಸಿದ್ರೆ ನಾವು ಶಾಸ್ತ್ರೀಯ ಬೊಂಬೆ ಆಟಗಾರರು. ನೋಡಿ, ನಾನು ಸರಿಯಾಗಿ ಪಾಠ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ಗೂ ಒಳ್ಳೆ ಸ್ಟೂಡೆಂಟ್ ಸಿಕ್ಕಿ ಅವರು ಮಾಡ್ಕೊಂಡು ಹೋದರೆ ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್ ತುಂಬ ಚೆನ್ನಾಗಾಗಿರುತ್ತೆ. ಅಂಥ ಟೈಮಲ್ಲಿ ಈ ಶಾಸ್ತ್ರೀಯ ಸಂಪ್ರದಾಯ ಏನು, ನಮ್ಮ ಗುರುಗಳು ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ನಾವು ಯಾಕೆ ಅಂತ ಕ್ವೆಶ್ಚನ್ ಮಾಡಿದ್ರ ಅಂದರೆ ಇಲ್ಲ, ನಮಗೇನು ನೆಸೆಸಿಟಿನೇ ಇರಲಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ ನಮಗೆ, ತುಂಬ ಚೆನ್ನಾಗಿ ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬರ್ತೀವಿ. ಇದು ಟ್ರೆಡಿಷನಲ್ಲು, ಸಾಂಪ್ರದಾಯಿಕ. ಇದಕ್ಕೂ ಕ್ಲಾಸಿಕಲ್ಗೂ ವ್ಯತ್ಯಾಸವಿಲ್ಲ. ಅಂದರೆ ಪ್ರೊಫೆಸರ್ ಹೋಗಿ ಪಾಠ ಮಾಡಬೇಕಾದ್ರೆ ಟೆಕ್ಸ್ಟ್ ಬೇಕು. ಸೊ ಒಂದು ಶುರುವಾಗಿದ್ದು ಅದು ಬಹಳ ಚೆನ್ನಾಗಿದೆ ಅಂತ ಡೆವಲಪ್ ಮಾಡ್ಕೊಂಡು ಬಂದು ಅದಕ್ಕೆ ನಾವು ಯೂಶ್ವಲಿ ನಮಗೆ ಇಂಡಿಯಾಲಿ ಎಲ್ಲಕ್ಕೂ ಮೂಲ ಸಿಗುತ್ತೆ ನಾಟ್ಯಶಾಸ್ತ್ರದ್ದು. ಹೌದು, ಏನೇ ತಗೊಳ್ಳಿ, ಸ್ಕಲ್ಪ್ಚರ್, ಮ್ಯೂಸಿಕ್, ಪೇಂಟಿಂಗ್, ಡಾನ್ಸ್, ಪಪೆಟ್ರಿ. ಪಂಚಮ ವೇದ ಅಂತಾನೆ ಕರೆಸ್ಕೊಳ್ಳುವಂತಹ ನಮ್ಮ ನಾಟ್ಯಶಾಸ್ತ್ರದ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಇಂದ ನಮ್ಮ ಇವತ್ತಿನ ಕಾರ್ಯಕ್ರಮ ಆರಂಭ ಆಗಿದೆ. ಇದೇ ರೀತಿಯಲ್ಲಿ ಇನ್ನಷ್ಟು ಉತ್ಸಾಹದೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬಹಳ ವಿಶೇಷವಾಗಿದೆ. ಪ್ರಶಾಂತ್, ಏನಪ್ಪಾ ಅಂತಂದ್ರೆ ಇವಾಗ ಇಷ್ಟು ಮಾತಾಡ್ತಾ ಇದ್ರು ನಾನು ಯಾವುದೋ ಬೇರೆ ಲೋಕದಲ್ಲಿದ್ದೆ ಮಮತಾ. ಎಲ್ಲರಿಗೂ ಹೇಗಪ್ಪ ಅಂತಂತಂದ್ರೆ ಮನೆಯಲ್ಲಿ ಒಂದು ಸ್ಕೂಲು, ಒಂದು ಕಾಲೇಜ್, ಒಂದು ಪ್ಯಾಟರ್ನ್, ಅದು ಮಕ್ಕಳಲ್ಲಿ ಒಂದು ಸ್ಕೂಲ್ ಕಳಿಸೋದು, ಮತ್ತು ಅಲ್ಲಿಂದ ಒಂದು ಪ್ಯಾಟರ್ನ್, ನೀನು ಇಂಜಿನಿಯರ್ ಆಗೋ, ನೀನು ಡಾಕ್ಟರ್ ಆಗೋ, ನೀನು ಇಂಥ ಕಡೆ ಕೆಲಸ ಮಾಡು, ಕೈ ತುಂಬ ಸಂಬಳ ತಗೋ, ಇದು ಒಂದು ಪ್ಯಾಟರ್ನ್ ಇದೆ ನಮ್ಮ ಸಮಾಜದಲ್ಲಿ. ಕ್ವಾಲಿಫಿಕೇಶನ್ ನೋಡಿದ್ರೆ ಇಂಜಿನಿಯರಿಂಗ್ ಇದೆ, ಮಾಸ್ಟರ್ ಡಿಗ್ರಿಗಳಿದೆ, ಬಹಳ ಜನಕ್ಕೆ ಪಾಠ ಮಾಡ್ತೀರಾ ನೀವು. ಇದರ ಜೊತೆಯಲ್ಲಿ ಈ ಒಂದು ರಂಗದ ಬಗ್ಗೆ ಆಸಕ್ತಿ ಯಾವ ಥರ ಮೂಡಿ ಬಂತು? ಇಂಜಿನಿಯರಿಂಗ್ ಟು ದಿಸ್ ಯಾವ ಥರ? ನಾನೊಂದು ಸಾಂಪ್ರದಾಯಿಕ ಮನೆಯಿಂದ ಬಂದವಳು, ಶಂಕರ್ಪುರದಲ್ಲಿ, ಬೆಂಗಳೂರಲ್ಲಿ. ಆ ಮನೆಯಲ್ಲಿ ತುಂಬ ಇಂಟೆಲೆಕ್ಚುಯಲ್ ಕಾನ್ವರ್ಸೇಷನ್ಸ್ ಆಗೋದು. ಅಂದರೆ ನಮ್ಮ ಮುತ್ತಾತ ಮೈಸೂರು ಸ್ಟೇಟ್ಗೆ ಫೈನಾನ್ಷಿಯಲ್ ಕಂಟ್ರೋಲರ್ ಆಗಿದ್ರು. ಸೋದರ ಮಾವ ಒಬ್ಬರು ಸೀನಿಯರ್ ಕೌನ್ಸಿಲ್ ಇನ್ ಸುಪ್ರೀಂ ಕೋರ್ಟ್ ಆಗಿದ್ರು. ಆದರೆ ಸಮ್ಮರ್ ವೆಕೇಷನ್ ಬಂದರೆ ಅವ್ರ ಅಜ್ಜಿ ಮುಂದೆ ಕೂತ್ಕೊಂಡು ರಾಮಾಯಣ ಓದೋರು.
ನಾವು ಮಕ್ಕಳಾಗಿ ಈ ರಾಮಾಯಣದ್ದು ಪಾಠ ಕೇಳ್ಕೊಂಡು ಫಸ್ಟ್ 100 ಶ್ಲೋಕಾಸ್ ಮನೇಲಿ ಎಲ್ರಿಗೂ ಬೈಹಾಟಿತ್ತು, ಯಾರಿಗೂ ಫಾರ್ಮಲ್ ಪಾಠ ಆಗಿಲ್ಲ. ಅಟ್ಮಾಸ್ಫಿಯರ್ ಯಾವಾಗ್ಲೂ ಬಾಗಲ್ ತೆರೆದಿರೋದು, ಯಾರು ಬೇಕಾದ್ರೂ ಬರೋರು, ಎಲ್ಲರೂ ಅಡ್ವೈಸ್ಗೆ ಬರೋರು, ಮನೇಲಿ ಡಿಸ್ಕಷನ್ ಆಗೋದು, ಇದನ್ನೆಲ್ಲ ನಾವು ಕೇಳ್ಕೊಂಡು ಬೆಳೆದ್ವಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಹೋದಾಗ ನನಗೆ ಅಯ್ಯೋ ಏನು ಚೆನ್ನಾಗಿದೆ ಇದು, ನಾನು ಈ ಥರ ಏನೋ ಮಾಡಿಬಿಟ್ಟು ಇನೋವೇಟಿವ್ ಆಗಿ ಮಾಡಬೇಕು ಲೈಫಲ್ಲಿ ಅಂದ್ಬಿಟ್ಟು ಮನೇಲಿ ಯಾರಿಗೂ ಹೇಳಿದೆ. ನನಗೆ ಡೌಟು, ಇವರೆಲ್ಲ ನನಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಬಿಡಲ್ಲ, ಬಿಕಾಸ್ ನಾ ಫಸ್ಟ್ ಗರ್ಲ್ ಇನ್ ದ ಹೌಸ್ ಇಂಜಿನಿಯರಿಂಗ್ ಮಾಡೋಕ್ಕೆ. ಗುಲ್ಬರ್ಗಲ್ಲಿ ಸೀಟ್ ಸಿಕ್ತು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ಸು. ಮನೇಲಿ ಅಯ್ಯೋ ಗುಲ್ಬರ್ಗಾಗೆಲ್ಲ ಹೆಂಗೆ ಕಳಿಸೋದು ಹಾಗೆ ಹೀಗೆ ಅಂದರೆ ನಾನು ಆರ್ಗ್ಯೂ ಮಾಡಿದೆ, ನೋಡಿ ಈ ಥರ 1 ವರ್ಷ ಹೋಗುತ್ತೆ, ನಾನು ಐ ಮೇ ಬಿ ಗುಡ್ ಎಟ್ ಇಟ್, ವೈ ಡೋಂಟ್ ಯು ಗಿವ್ ಇಟ್ ಅ ಟ್ರೈ ಅಂತ. ಇಲ್ಲೇ ಇದ್ರೆ ಇದೆಯಲ್ಲ ನೆಕ್ಸ್ಟ್ ಇಯರ್ ಬಂದು BSc ಸೇರಿಸ್ಕೊತೀನಿ. ಗುಲ್ಬರ್ಗಾಗೆ ಹೋದೆ. ಆಮೇಲೆ ಇಂಜಿನಿಯರಿಂಗ್ ಬೆಂಗಳೂರು BMSಗೆ ನನಗೆ ಟ್ರಾನ್ಸ್ಫರ್ ಸಿಕ್ತು. ಇಂಜಿನಿಯರಿಂಗು ನನಗೆ ಪರ್ಸನಲ್ ಇಂಟ್ರೆಸ್ಟ್. ನನಗೆ ಮೆಕ್ಯಾನಿಕ್ಸು ಸೈನ್ಸು ತುಂಬ ಇಷ್ಟ. ಮ್ಯಾಥಮೆಟಿಕ್ಸಲ್ಲೂ ನಂಗೆ PUCಲೂ 99 ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸು. ಯಾಕೆ ಅಂದರೆ ನನಗದು ಇಷ್ಟು ಸಬ್ಜೆಕ್ಟ್ ಇಷ್ಟ, ಇವತ್ತಿಗೂ ತುಂಬ ಇಷ್ಟ. ಅದೇ ಇವಾಗ ಅದನ್ನು ಹೇಳ್ತಾ ಇದ್ನಲ್ಲ, ನಾವು ಮೆಕ್ಯಾನಿಕ್ಸ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ, ಪಪೆಟ್ರಿಲಿ ಮೆಕ್ಯಾನಿಕ್ಸ್ ಇಲ್ಲಿ ಇದೆ ಅಂತ. ಅದು ಹೀಗೆ ಬಂದಾಗ ಮನೇಲಿ ಒಂಥರ ಎಲ್ಲ ಥರ ಓಪನ್ ಅಟ್ಮಾಸ್ಫಿಯರು. ನಮಗೆ ಸಂಗೀತ ಪಾಠ ಕಳಿಸಿದ್ರು, ಡ್ಯಾನ್ಸ್ ಪಾಠ ಕಳಿಸಿದ್ರು, ಆಮೇಲೆ ಪೇಂಟಿಂಗ್ ಕಲ್ತ್ಕೊಂಡೆ. ಇದು ಆಮೇಲೆ ಕ್ಲಾಸಲ್ಲಿ ಮಾನಿಟರು ಆಗಿದ್ದೆ. ಅದೇ ಥರ ರಂಗೋಲಿ ಹಾಕೋಕ್ಕೂ ಅದು ಪರ್ಫೆಕ್ಷನ್ಗೆ ಇರಬೇಕು. ಅದು ದೊಡ್ಡ ರಂಗೋಲಿ ಹಾಕ್ತಾ ಇದ್ವಿ. ಹಬ್ಬ ಅಂದರೆ ಮಾವಿನ ತೋರಣ, ರಂಗೋಲಿ, ಬಿಸಿ ಒಳ್ಳೆ ಊಟ, ಆಮೇಲೆ ಪೂಜೆ, ಹೂ ಕಿತ್ಕೊಂಡು ಬರೋದು. ನೆನ್ನೆಯಿಂದ ಅದೇ ಹೇಳಿದೆ, ಈ ಮಲ್ಲಿಗೆ ಮೊಗ್ಗಲ್ಲಿ ನಮ್ಮ ಮನೇಲಿ ಸಾಲಾಗಿ ಮಲ್ಲಿಗೆ ಗಿಡ ಇರೋದು. ಮೊಗ್ಗೆಲ್ಲ ತೊಗೊಂಡು ಈ ಸೀಸನಲ್ಲಿ ನನಗೆ ಮೊಗ್ಗಿನ ಜಡೆ ಮಾಡಿದಾರೆ ಮನೇಲೆ, ನನಗೆ ನನ್ನ ಕಸಿನ್ಸ್ಗೆಲ್ಲ, ನಮ್ಮ ಅಜ್ಜಿ. ಸೊ ಈ ಥರ ಟ್ರೈನಿಂಗು. ಇವತ್ತು ಮಲ್ಲಿಗೆ ಗಿಡ ನೋಡಿದ್ರೆ ನನಗೆ ಚೈಲ್ಡ್ಹುಡ್ ಮೆಮರಿ. ಆ ಮೊಗ್ಗು ಈ ಕಾಲದ ಮಕ್ಕಳಿಗೆ ಸ್ವಲ್ಪ ಹೇಳ್ಕೊಡ್ಬೇಕು. ಹಿಂದಿನ ದಿನ ಸಂಜೆ ಮೊಗ್ಗು ಬಿಡಿಸೋದು ಗೊತ್ತಾಗಲ್ಲ ಅವ್ರಿಗೆ, ರೈಪ್ ಮೊಗ್ಗು ಯಾವುದು. ಸೊ ಇದೆಲ್ಲ ಲೈಫ್ ಪ್ಲೇಜರ್ಸು. ಈ ಥರ ಗ್ರೌಂಡೆಡ್ ಸಂತೋಷ ಇದು. ಅಂದರೆ ಈ ಸಂತೋಷಕ್ಕೆ ನನಗೆ ಇವತ್ತು ಹಬ್ಬ ಬಂದರೆ ನಾನು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ನನ್ನ ಹುಮ್ಮಸ್ಸನ್ನು. ಯಾಕಂದರೆ ಆ ಬಾಹಿರ ಪ್ರಪಂಚದಲ್ಲಿ ಬರೀ ಕೊಂಡ್ಕೊಳ್ಳೋದು ಪ್ರಪಂಚ ಇವಾಗ. ನಾವು ಒಂದು ಮನೇಲಿ ಮಾಡಿ ಅದನ್ನು ಕೂತು ಬೆಳ್ಕೊಂಡು ಬಂದಾಗ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಇರಬೇಕು. ಕೊನೆಯಲ್ಲಿ ಅದೇ ಉಳಿಯೋದಲ್ವ ನಮಗೆ. ಹೌದು. ಸೊ ಇದೆಲ್ಲ ಒಟ್ಟಿಗೆ ಬಂದಾಗ ನನ್ನ ಖುಷಿ ಎಲ್ಲಿಂದ ಬಂತು, ಸಕ್ಸಸ್ ಎಲ್ಲಿಂದ ಬಂತು ಅಂತ ನಾನು ಯೋಚನೆ ಮಾಡಿದೆ. ಲಾಸ್ ಏಂಜಲ್ಸ್ ಇಲ್ಲಿದ್ದೆ, ಎಲ್ಲ ಸಕ್ಸಸ್ಫುಲ್ಲಾಗಿತ್ತು. ಎಲ್ಲಿಂದಪ್ಪ ಬಂತು ನನಗೆ ಟ್ರೈನಿಂಗು ಅಂತ ಪ್ರಶ್ನೆ ಬಂತು. ಮಕ್ಕಳು ಹುಟ್ಟಿದ್ರು ಅಷ್ಟೊತ್ತಿಗೆ. ನಾನು ಈ ಮಕ್ಕಳಿಗೆ ಏನು ಕೊಡಬಲ್ಲೆ, ದುಡ್ಡು ಕೊಟ್ಟರೆ ಖರ್ಚಾಗೋಗುತ್ತೆ, ಏನಪ್ಪ ಕೊಡೋದು ಇವ್ರಿಗೆ ಅಂತ ಅಂದ್ಕೊಂಡಾಗ ನಮಗೇನಿತ್ತು, ನನಗೆ ಈ ಕಾನ್ಫಿಡೆನ್ಸ್ ಹೇಗೆ ಬಂತು? ಯಾರೂ ನೀನು ಹೆಂಗಸೋ, ನೀನು ಹುಡುಗಿ, ನಿಂಗೆ ಆಗೋದಿಲ್ಲ ಅಂತ ಮೂಲೆ ಕೂರಿಸಲಿಲ್ಲ. ಕಾಷನ್ ಹೇಳೋರು, ನೋಡು ನೀನು ಈ ಪ್ರೊಫೆಷನ್ಗೆ ಹೋದರೆ ನೀನು ಕಷ್ಟ ಆಗ್ಬೋದು ಅಂತ ಹೇಳೋರೇ ಹೊರತು ನೀನು ಅನುಭವಿಸ್ಕೊ ಅಂತ ಬಿಡೋರು. ಅಂದರೆ ಅದಕ್ಕೆ ಸುತ್ತಮುತ್ತ ಒಂದು ಶಕ್ತಿ ಡೆವಲಪ್ ಆಯಿತು. ಸೊ ಬಿಕಾಸ್ ಆಫ್ ದಿಸ್ ನನಗೆ ವಾಪಸ್ ಆ ಶಕ್ತಿಗೆ ಬಂದಾಗ ಇದನ್ನು ಹಂಚುವ ದಾರಿ ಬೊಂಬೆ ಆಟ ಆಯಿತು. ಅದ್ಭುತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಬಹುಶಃ ಐ ಥಿಂಕ್ ಈಗ ಇದನ್ನೇ ನಾವು ಮಾಡರ್ನ್ ಎಜುಕೇಷನಲ್ಲಿ ಲೈಫ್ ಸ್ಕಿಲ್ಸ್ ಅಂತ ಹೇಳ್ಕೊಡಕ್ಕೆ ಅಂತ ಪ್ರಯತ್ನ ಪಡ್ತಾ ಇರೋದು ಅನ್ಸುತ್ತೆ. ಅಜ್ಜಿ ಹೇಳಿದ ಕಥೆಗಳನ್ನ ಕೇಳ್ತಾ ಮನೆಯವರು ಕೊಟ್ಟಂತಹ ಒಂದು ಮಾನಸಿಕ ಬೆಂಬಲ, ಆತ್ಮವಿಶ್ವಾಸದ ಜೊತೆಯಾಗಿ ಬೆಳೆದ್ರಿ ನೀವು. ಇದೆಲ್ಲವನ್ನ ಸ್ವಲ್ಪ ವರ್ಷಗಳ ಕಾಲ ದೂರ ಮಾಡಿಕೊಂಡು ವಿದೇಶದಲ್ಲೂ ಕೂಡ ನೆಲೆಸ್ಬೇಕಾಗಿ ಬಂತು. ಅಂಥ ಸಮಯದಲ್ಲಿ ಈ ಭಾರತೀಯ ನೆಲವನ್ನ ಯಾವ ರೀತಿಯಾಗಿ ಮಿಸ್ ಮಾಡ್ಕೋತಿದ್ರಿ? ಯಾಕಂದ್ರೆ ತುಂಬಾ ಜನ ಹೇಳಿರೋದು ಕೇಳಿದ್ದೀನಿ ಮೇಡಮ್ ನಾನು, ನಾವು ಇಲ್ಲಿಂದ ಹೊರಗಡೆ ಹೋದಾಗ ನಮ್ಮ ನೆಲದ ಬಗ್ಗೆ ಒಂದು ಪ್ರೀತಿ ಇಮ್ಮಡಿಯಲ್ಲ 100 ಮಡಿ ಆಗುತ್ತೆ ಅಂತ ಹೇಳಿದ್ದಾರೆ. ತಲೆಯಲ್ಲಿ ಇದ್ದಿದ್ದು ಬರೀ ಭಾರತೀಯತೆ. ದಿನ ಬೆಳಗಾದ್ರೆ ಇದನ್ನ ಹೆಂಗೆ ಬೆಟರ್ ಮಾಡಿ ನೆಕ್ಸ್ಟ್ ಜನರೇಷನ್ ಕೊಡೋದು ಅನ್ನೋದು ಒಂದಿತ್ತು. ಸೂಪರ್. ಆದ್ರೆ ನನಗೆ ಇಂಜಿನಿಯರಿಂಗ್ ಆಸ್ಪೆಕ್ಟ್ ಇದ್ದಿದ್ರಿಂದ, ಫಾರ್ ಎಕ್ಸಾಂಪಲ್ ಡಿಸ್ನಿಲ್ಯಾಂಡ್ ಹತ್ರ ಮನೆ ಇತ್ತು. ಅಯ್ಯೋ ಇವ್ರು ಹೆಂಗೆ ಇದನ್ನೆಲ್ಲ ಈ ಥರ ಟ್ರಾನ್ಸ್ಮಿಟ್ ಮಾಡ್ತಾ ಇದೆ. ಇಂಜಿನಿಯರಿಂಗ್ ಆ್ಯಂಡ್ ಆರ್ಟ್ ಕಮಿಂಗ್ ಟುಗೆದರ್ ನಂಗೆ ಅಲ್ಲಿಂದ ಕಲಿತೆ. ಸೊ ನಾನು ಒಂದೊಂದು ನಿಮಿಷನೂ ಅಲ್ಲಿ ವೇಸ್ಟ್ ಮಾಡಿಲ್ಲ. ಟೈಲರಿಂಗ್ ಕ್ಲಾಸಸ್ಗೆ ಹೋದೆ. ಇವತ್ತು ನಾನು ಪಪೆಟ್ ಕಾಸ್ಟ್ಯೂಮಿಂಗು, ಡಿಸೈನು, ಸ್ಟಿಚಿಂಗ್ ಎಲ್ಲ ಮಾಡ್ಬಿಡ್ತೀನಿ. ಆಮೇಲೆ ಕೇಕ್ ಡೆಕೋರೇಷನ್ ಕ್ಲಾಸ್ಗೆ ಹೋದಿ, ಗಾರ್ಡನಿಂಗ್ ಕಲ್ತ್ಕೊಂಡಿದ್ದೀನಿ. ಎಲ್ಲನೂ ಅಲ್ಲಿಂದ ಏನೇನು ಕಲಿಯೋಕೆ ಆಸೆ ಇತ್ತು 1 ನಿಮಿಷ ವೇಸ್ಟ್ ಮಾಡದೆ ಕಲ್ತ್ಕೊಂಡೆ. ಆಮೇಲೆ ಅಲ್ಲಿ ನಮ್ಮ ಇಂಡಿಯನ್ ಕಮ್ಯುನಿಟಿ ಬಹಳ ಚೆನ್ನಾಗಿತ್ತು. ನಮ್ಮ ರಿಲೇಟಿವ್ಸ್ ಎಲ್ಲ ದೊಡ್ಡವರೆಲ್ಲ ಅಲ್ಲಿ ಹೋಗಿದ್ರು. ಭಾರತದೆಲ್ಲ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳೆಲ್ಲ ಕಲ್ತಿದ್ರು. ಅಲ್ಲಿ ಅವ್ರ ಹತ್ರ ಹೋಗಿ ಆ ಟ್ರೈನಿಂಗು ಆಯಿತು. ಆ್ಯಕ್ಚುಲಿ ನನಗೆ ಅಮೆರಿಕಾಯಿಂದ ವಾಪಸ್ ಬಂದ ತಕ್ಷಣ ನಾನು ಮನೇಲಿ ವೇದಪಾಠ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೆ ಎಲ್ಲರಿಗೂ, ಯಾರ್ಯಾರು ಬೇಕೋ ಬಂದು ಕಲೀರಿ ಅಂತ. ಇಂಜಿನಿಯರಿಂಗು ಕಲಿತೆ, ನೆಗೋಸಿಯೇಷನ್ಸ್ ಕಲಿತೆ, ಪ್ರಪಂಚ ಕಂಡೆ. ಆಮೇಲೆ ನಾನು ಮಗು ಹುಟ್ಟಿತು, ನನ್ನ ತಲೆಯಲ್ಲಿ ಬರೀ ಇಷ್ಟೇ ಇದ್ದಿದ್ದು, ಹೆಂಗೆ ಇವರಿಗೆ ಒಂದು ಸಂಸ್ಕೃತಿ ಕೊಡೋದು.
ವಿ ಹ್ಯಾವ್ ಟು ಡೂ ಇಸ್ ಲೈಕ್ ದಿಸ್. ನಮ್ಮ ಮನೇಲಿ ಇದೇ ಸಿಸ್ಟಮ್, 8 ಗಂಟೆಗೆ ಮಲ್ಕೋಬೇಕು ಮಗು, ಯಾರೋ ಮನೆಗೆ ಬಂದರೆ ಅವ್ರ ಜೊತೆ ಮಾತಾಡೋಕ್ಕೆ ಬಿಡೋದಿಲ್ಲ. ಇದೆಲ್ಲ ಈ ರೂಲೋ ಎಂಥದ್ದೋ 108 ಇದೆ ಈ ಕಾಲದಲ್ಲಿ. ಅದನ್ನ ಎಲ್ಲ ವಾಡ್ಕೊಂಡು ನಮ್ಮ ಮಕ್ಕಳನ್ನ ನಾರ್ಮಲ್ ಆಗಿ ಬೆಳೆಸೋದು ಹೆಂಗೆ ಅನ್ನೋದೇ ಒಂದು ದೊಡ್ಡದು ಆಯ್ತು. ಆ ಸವಾಲ್ಗೆ ಉತ್ತರವಾಗಿ ನಾವು ನವರಾತ್ರ ಪ್ರಾರಂಭ ಮಾಡ್ಕೊಂಡ್ವಿ. ಓಕೆ, ಅಷ್ಟು ಅದ್ಭುತವಾಗಿ ಬಹಳಷ್ಟು ವಿಚಾರವಾಗಿ ಬೆಂಗಳೂರಿನಿಂದ ಬಸವನಗುಡಿಯಿಂದ ಅಮೆರಿಕ ಎಲ್ಲ ಇವಾಗ ಇವ್ರ ಮಾತಲ್ಲಿ ಸುತ್ಕೊಂಡು ಬಂದಿದ್ದೀವಿ. ಎಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊತಾ ಇದೀವಿ ಅಲ್ವಾ ಪ್ರಶಾಂತ್? ಈಗ ಆಗಲೇ ನಾವು ಮಾತಾಡಿದಂತಹ ವಿಚಾರ ಒಂದಿತ್ತಲ್ಲ, ಸಾಂಪ್ರದಾಯಿಕವಾಗಿ ಜನಪದ ಕಲೆ, ಶಾಸ್ತ್ರೀಯ ಮತ್ತು ಆಧುನಿಕತೆ, ಈ ಎಲ್ಲವನ್ನು ಮೇಳೈಸಿ ಒಂದು ವಿಚಾರವನ್ನು ಈ ಒಂದು ಗೊಂಬೆ ಆಟದಲ್ಲಿ ನೀವು ತರಬಹುದು. ನಮ್ಮ ಭಾರತೀಯತೆಯಲ್ಲಿ ಇದೆ ಅಂತ ಕೂಡ ಅದನ್ನು ಹೇಳ್ತಾ ಇದ್ರಿ. ನನಗಿದು ಬೇಕೋ ಅದು ಬೇಕೋ ಎಲ್ಲ, ನನಗೆ ಫೋಕ್ ಬೇಕೇ ಬೇಕು. ನಾನು ಕೊರವಂಜಿ ಇಲ್ಲದೆ ಮಾಡೋದೇ ಇಲ್ಲ, ಕಾಳಿದಾಸನ್ನು ಮಾಡ್ತೀನಿ. ಸೊ ನನಗೆ ಎರಡೂ ಬೇಕು. ಭಾರತದಲ್ಲಿ ಇರೋದೆಲ್ಲ ನಮ್ಮದೇ, ಎಲ್ಲಾರ್ದು ಎಲ್ಲ ಈ ದೇಶದಲ್ಲಿ. ಹೌದು, ಪ್ರತಿಭೆ ಇದ್ದರೆ ಎಲ್ಲವೂ ನಮ್ಮದೇ. ಎಂತೆಂಥ ಕಥೆಗಳಿವೆ ನಮ್ಮಲ್ಲಿ. ಬಹಳಷ್ಟು ವಿಚಾರನ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ಎಲ್ಲರಿಗೂ ಮನಮುಟ್ಟೋ ಹಾಗೆ ತಿಳಿಸ್ಕೊಟ್ಟಿದ್ದೀರಾ. ನನ್ನ ಒಂದು ಪ್ರಶ್ನೆ ಇದೆ. ನಿಮ್ಮ ಗೊಂಬೆಯಾಟಗಳು ಅಂತ ಹೇಳ್ತಿದ್ದ ಹಾಗೆ ಸಾಮಾನ್ಯವಾಗಿ ಅಲ್ಲಿ ಇರುವುದು ಕೇವಲ ಕಥೆ ಮಾತ್ರ ಅಲ್ಲ, ಜೀವಂತ ಪಾತ್ರಗಳಾಗಿ ಕಾಣಸಿಗ್ತಾ ಹೋಗುತ್ತೆ. ನಿಮ್ಮ ಒಂದು ಗೊಂಬೆಯಾಟದ ಪ್ರದರ್ಶನದಲ್ಲಿ ನಾನೊಂದು ವಿಶೇಷತೆಯನ್ನ ನೋಡಿದ್ದೆ. ಒಂದು ಹುಡುಗಿ ಗೊಂಬೆಯ ಜೊತೆ ನೃತ್ಯ ಮಾಡ್ತಾಳೆ. ಈ ಥರ ಆಲೋಚನೆಗಳನ್ನ ನೀವು ಗೊಂಬೆಯಾಟದಲ್ಲಿ ತರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಯಾವ ರೀತಿಯಲ್ಲಿ ಒಂದು ಪ್ರಿಪರೇಷನ್ ಮಾಡ್ಕೋತೀರಾ ನೀವು? ಅದಕ್ಕೆ ಮೂಲತಃ ನಾವು ಬಯಸ್ಕೊಂಡಿದ್ದೀವಿ ಎಲ್ಲರ ಹತ್ರನೂ. ಟ್ರೆಡಿಷನಲ್ ಪಪೆಟ್ ಈಸ್ ವೇಸ್ಟ್, ಬ್ಯಾಕ್ವರ್ಡ್. ಇದೆಲ್ಲ ನಾನು ಡೆಲ್ಲಿಯಲ್ಲಿ ಕೇಳ್ಕೊಂಡು ಬಂದಿದ್ದೀನಿ. ಇವ್ರಿಗೆಲ್ಲ ಏನೋ ಕೆಪಾಸಿಟಿನೇ ಇಲ್ಲ ಅಂತ. ಆಮೇಲೆ ನನಗೆ ಯಾವುದು ಬೆಸ್ಟ್ ಕೆಪಾಸಿಟಿ, ಒಂದು ಮನುಷ್ಯನ ಒಂದು ಬೊಂಬೆ ಪಕ್ಕ ನಿಲ್ಲಿಸಿದ್ರೆ, ಅದು ಸುಂದರವಾದ ಒಂದು ಯುವತಿಯನ್ನು ಬೊಂಬೆ ಪಕ್ಕ ನಿಲ್ಲಿಸಿದ್ರೆ ಮನುಷ್ಯರು ಯುವತಿ ನೋಡ್ತಾರೋ ಬೊಂಬೆ ನೋಡ್ತಾರೋ. ಅದು ನಮಗೆ ಆ ಥರ ಸಿಚುಯೇಷನಲ್ಲಿ ಇಬ್ಬರನ್ನೂ ನೋಡ್ತೀವಿ ಅಂತ ಸೊಸೈಟಿ ಹೇಳಿದ್ರೆ, ನಮ್ಮ ಆಡಿಯನ್ಸ್ ಹೇಳಿದ್ರೆ, ಅವಾಗ ನಮ್ಗೆ ಡಿಸ್ಪ್ರೂವ್ ಆಯ್ತಲ್ಲ, ಇದರಲ್ಲಿ ಎಲ್ಲಾನು ಇದೆ. ಸೊ ಇದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಆಗಿ ಶುರು ಆಯ್ತಿದ್ದು. ಆಮೇಲೆ ಇದು ಎಷ್ಟು ಎಲ್ರಿಗೂ ಸಂತೋಷ ಕೊಡ್ತು, ನಮಗೂ ಎಷ್ಟು. ಇದರಲ್ಲಿ ಬೇರೆ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಎಲ್ಲರಿಗೂ. ಹ್ಯೂಮನ್ ಥಿಯೇಟರ್ಗೂ ಲಿಮಿಟೇಷನ್ ಇದೆ, ಪಪೆಟ್ ಥಿಯೇಟರ್ಗೂ ಲಿಮಿಟೇಷನ್ ಇದೆ, ಬುಕ್ ಎಂಡ್ಸ್ ಎಲ್ಲರಿಗೂ ಇದೆ. ಒಂದು ಈ ಪಪೆಟ್ ಥಿಯೇಟ್ರ ಬುಕ್ ಎಂಡ್ನ ಹ್ಯೂಮನ್ ಒಂಚೂರು ಜರುಗಿಸುತ್ತೆ, ನಮ್ಗೆ ಇನ್ನೊಂದು ಸ್ವಲ್ಪ ಸ್ಕೋಪ್ ಸಿಗುತ್ತೆ, ಕೆಲಸ ಈಸಿ ಆಗುತ್ತೆ. ಹ್ಯೂಮನ್ ಥಿಯೇಟ್ರ್ ಬುಕ್ ಎಂಡ್ಸ್ನ ಪಪೆಟ್ ಜರುಗಿಸುತ್ತೆ. ಸೊ ಇದೆರಡನ್ನೂ ಒಟ್ಟಿಗೆ ತಂದಾಗ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ, ಅಂದರೆ ಜನರಿಗೆ ಕೊಡೋ ಆನಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನು ಮಾಡ್ತೀವಿ. ಮ್ಯಾಮ್, ಸಾಮಾನ್ಯವಾಗಿ ನೀವು ಒಂದು ಪಪೆಟ್ರಿನ ಮಾಡುವಂತಹ ಸಮಯದಲ್ಲಿ, ಗೊಂಬೆಗಳನ್ನು ತಯಾರು ಮಾಡುವಂತಹ ಸಮಯದಲ್ಲಿ ಒಮ್ಮೆ ಒಂದು ಮಾತು ಹೇಳ್ತಿದ್ರಿ. ನಿಮ್ಮ ಗುರುಗಳು ನಿಮಗೆ ಮೊದಲನೇದಾಗಿ ಈ ಒಂದು ಪಪೆಟ್ರಿ ಮೇಕಿಂಗ್ ಹೇಳ್ಕೊಟ್ಟಾಗ, ನಾನು ಹೇಳ್ಕೊಟ್ಟಿದ್ದಾಯಿತು, ನೀನು ಹೋಗಿನ ಸಿದ್ಧ ಆಗು ಅಂತ ಬಿಟ್ಬಿಟ್ರು. ನೀವೇ ಕುಳಿತ್ರಿ, ನೀವೇ ಎಲ್ಲವನ್ನ ರೆಡಿ ಮಾಡಿದ್ರಿ. ಅದಾದ ನಂತರ ಆ ಕೆಲಸದಲ್ಲಿ ನನ್ನದೇ ಆದಂಥ ಒಂದು ಆಸಕ್ತಿ ಮೊಳೀತು ಅಂತ ಹೇಳಿ ಹೇಗೆ ಸಾಗಿ ಬಂದಿದೆ ನಿಮ್ಮ ಪಯಣ? ಅದೇ ತುಂಬ ಹುಚ್ಚಿತ್ತು. ಯಾಕಂದರೆ ಈ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಫಸ್ಟು ಕರ್ನಾಟಕದಲ್ಲಿ ಇಷ್ಟೊಂದು ಬೊಂಬೆ ಆಟ ಇದ್ದಲ್ಲ, ಎಲ್ಲಿದೆ ಹುಡ್ಕೋಣ ಅಂದ್ಬಿಟ್ಟು ಒಂದು ಕೈ ಇತ್ತು ನನ್ನ ಹತ್ರ. ಎಲ್ಲ ಕಡೆ ಹುಡ್ಕೊಂಡು ಬಂದಾಗ ನೋಡಿದಾಗ ನನಗೆ ಟೂಲ್ಸ್ ವರ್ಕ್ ಮಾಡಿರೋ ಫೆಮಿಲಿಯಾರಿಟಿ ಇತ್ತು, ನನಗೆ ಮಾಡಬಲ್ಲೆ ಅನ್ನೋದಿತ್ತು. ನನಗೆ ಯಾರೂ ನೀ ಮಾಡೋಕ್ಕಾಗಲ್ಲ ಅಂತ ಹೇಳೇ ಇಲ್ಲ. ಇದೊಂದು ನನಗೆ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಅದು ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಡಿಸ್ಕರೇಜ್ಮೆಂಟ್ ಇರಲಿಲ್ಲ. ಆಮೇಲೆ ತಪ್ಪು ಮರಗಳನ್ನೆಲ್ಲ ತೊಗೊಂಡು, ವುಡ್ ನಾಲೆಡ್ಜ್ ಇಲ್ಲ. ಸೊ ಅದೆಲ್ಲ ತುಂಬ ಕಲ್ತ್ಕೊಂಡು ಬಂದಿದ್ದಾಯಿತು. ಅವರು ಹೇಳಿದ್ರು, ನನಗೆ ಒಂದು ಕಲ್ಪನಾ ಪ್ರಪಂಚಕ್ಕೆ ಹೊಟ್ಟೋದೆ, ಅಲ್ಲಿಂದ ಇಳಿಸ್ದೆ. ಅದು ತುಂಬ ಸಂತೋಷವಾಗಿ ಆಯಿತು ಆ ಕೆಲಸ. ಎಕ್ಸೈಟ್ಮೆಂಟ್, ಒಂದು ಹುಮ್ಮಸ್ಸು. ಒಂದು ಬೊಂಬೆ ಮಾಡಿದ್ರೆ 1000 ಬೊಂಬೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಶೋಗಳು ಹಿಡಿಯೋರು ಇಲ್ವಲ್ಲ. ನನಗೆ ಬೊಂಬೆ ಮಾಡೋಕ್ಕೆ ಬರಲ್ಲ, ರಿಪೇರಿ ಮಾಡೋಕ್ಕೆ ಬರಲ್ಲ, ಕಾಸ್ಟ್ಯೂಮ್ ಬರಲ್ಲ, ಪೇಂಟಿಂಗ್ ಬರಲ್ಲ ಅಂದರೆ ಹುಡ್ಕೊಂಡು ಹೋಗಬೇಕು. ಅದಕ್ಕೆ ಎಕಾನಮಿ ಇಲ್ಲ. ನಾವು ಎಷ್ಟು ಕೊಡೋಕ್ಕೆ ಕಷ್ಟ ಆಗುತ್ತೆ. ನಾವು ಎಷ್ಟು ಬೇಕಾದ್ರೂ ದುಡಿಬೋದು, ಅದಕ್ಕೆ ಲಿಮಿಟ್ ಇಲ್ಲ. ಅದಕ್ಕೆ ಇದನ್ನು ಕಲ್ತ್ಕೊಂಡ್ಬಿಟ್ರೆ ಎಲ್ಲರೂ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಬೋದು. ಆ ಆ್ಯಂಗಲಿಂದ ನಾನು ಇದನ್ನು ಮಾಡ್ಕೊಂಡು ಬಂದೆ. 6 ತಿಂಗಳು ಮನೆ ಆಚೆ ಹೋಗಿಲ್ಲ ನಾನು, ಒಳಗೆ ಕೂತ್ಕೊಂಡೇ ಮಾಡಿದೆ. ಹರಿಶ್ಚಂದ್ರ ಮೊದಲನೇ ಒಂದು ಪ್ರೊಡಕ್ಷನಿಗೆ ಮನೆಯೊಳಗೆ ಕೂತ್ಕೊಂಡು ಮಾಡಿ ಫಸ್ಟ್ ಶೋ ಮಾಡಿದ್ವಿ. ಜನ ಎಷ್ಟು ಇಷ್ಟಪಟ್ಟರು ಅಂದರೆ, ಮಾರನೇ ದಿನ ಒಂದು 400-350 ಸೀಟರಲ್ಲಿ 600 ಜನ ಕೂತಿದ್ರು. ಅದು ಬೇಗ ಬಂದು ಕೂತಿದ್ರು, 1 hour ಕಾದ್ರು ಬೊಂಬೆ ಆಟ ನೋಡೋಕ್ಕೆ. ಸೊ ಈ ಥರ ಒಂದು ಉತ್ತೇಜನ, ಒಂದು ಎಲ್ಲರ ಆಶೀರ್ವಾದ. ನನ್ನ ತಲೆ ಬಾಗಿದೆ. ನನಗೆ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡು. ನಾನು ಭಗವಂತನ ಪಾದದಲ್ಲಿ ಸಮರ್ಪಣೆ ಮಾಡಿದ್ದೀನಿ ಎಲ್ಲ ಕೆಲಸವನ್ನು. ಯಾಕಂದರೆ ಇದು ನಮ್ಮದಲ್ಲ, ನಮ್ಮದು ನಾವೊಂದು ನಿಮಿತ್ತ ಅಷ್ಟೇ, ಅನುಭವ ನಮ್ಮದು.
ಅದು ಆಗಬೇಕು ಅಂದರೆ ಹಾಕ್ಕೊಂಡು ಹೋಗುತ್ತೆ. ನನಗಂತೂ ಸಂತೋಷವೇ ಹೊರತು ಇದರಲ್ಲಿ ಕಷ್ಟವಿಲ್ಲ. ಅಂದರೆ ಏನೋ ಒಂದು ಇರುತ್ತೆ ಎಕ್ಸ್ಟೀರಿಯರ್ ಲೆವೆಲಲ್ಲಿ, ಇಂಟರ್ನಲ್ಲಿ ಇದು ಬಹಳ ಫುಲ್ಫಿಲ್ಲಿಂಗ್. ಕಲಿಕೆ ಅನ್ನೋದು ನಿರಂತರವಾದ ಪ್ರಕ್ರಿಯೆ ಮತ್ತು ಕಲಿಕೆಯಿಂದ ಆತ್ಮತೃಪ್ತಿ ಸಾಧ್ಯ, ಪರಿಶ್ರಮ ಜೊತೆಯಾಗಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದೀರಾ. ನನಗೆ ಇವಾಗಿರುವಂತಹ ಒಂದು ತುಂಬ ಚಿಕ್ಕ ಪ್ರಶ್ನೆ, ಗೊಂಬೆ ಆಟಕ್ಕೆ ನಾಟ್ಯಶಾಸ್ತ್ರದ ಪ್ರೇರಣೆ ಬಹಳಷ್ಟಿದೆ. ಯಾಕಂದರೆ ನಾನು ಕ್ಲಾಸು ಶತಾಬ್ದಿ ಗಣೇಶ್ ಸರ್ ಅವರ ಹತ್ರ ಪಾಠಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಮೈಸೂರು ಫೋಕ್ಲೋರ್ ಮ್ಯೂಸಿಯಮಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಈಚನೂರು ಶೈಲಿ ಬೊಂಬೆಗಳ ಆಹಾರ್ಯಗಳನ್ನು ನೋಡಿದ್ರೆ ಅಯ್ಯೋ ಇದೇನಿದು 1-on-1 ಇದೆಯಲ್ಲ ಇಲ್ಲಿ ಶಾಸ್ತ್ರದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಪ್ಲೇಟ್ ಒಂದು ಡ್ಯಾನ್ಸರ್ಗೆ ಅದು ಎಲ್ಲೂ ನೀವು ಪ್ರಪಂಚದಲ್ಲಿ ಕಾಣಿಸಲ್ಲ. ಅಂದರೆ ಬೊಂಬೆ ಆಟದಲ್ಲಿದೆ, ಕರ್ನಾಟಕ ಬೊಂಬೆ ಆಟದಲ್ಲಿದೆ. ಭುಜಕೀರ್ತಿ, ಆಮೇಲೆ ಕರ್ಣಜ್ವಾಲೆಗಳು, ಆಮೇಲೆ ಕಸೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗರ್ಡಲ್ಸು, ನಮ್ಮ ಬಾಂಧನೀಯ ಅವೇದ್ಯ ಎಲ್ಲ ಬರುತ್ತೆ ನಾಟ್ಯಶಾಸ್ತ್ರದಲ್ಲಿ. ಅಂದರೆ ಚುಚ್ಚಿರೋ ಒಡವೆ, ಧರಿಸಿರೋ ಒಡವೆ, ಕಟ್ಟಿರೋ ಒಡವೆ, ಇಂಥದ್ದು ಎಲ್ಲ ಇದೆ. ಅದೆಲ್ಲ ಅಷ್ಟು ಬೊಂಬೆ ಆಟದಲ್ಲಿದೆ. ಮೈಸೂರು ನಂಜನಗೂಡು ಹತ್ರ ಒಂದು ಊರಿದೆ, ಅಲ್ಲಿ ಹರಿಶ್ಚಂದ್ರನ ಒಂದು ನಾಟಕ, ಬೊಂಬೆ ಆಟದ ನಾಟಕ ಇದೆ. ಇಂಟೀರಿಯರ್ ಕರ್ನಾಟಕ ಅವರ ಬೊಂಬೆಗಳನ್ನು ನೋಡಿದ್ರೂ ಇದು ನಾಟ್ಯಶಾಸ್ತ್ರದ ಆಹಾರ್ಯಕ್ಕೆ ಅನುಗುಣವಾಗಿತ್ತು. ಆಮೇಲೆ ನಮ್ಮಲ್ಲಿ ನನ್ನ ಥೀಸಿಸ್ ಇದೆ, ಸೀನಿಯರ್ ಫೆಲೋಶಿಪ್ ಥೀಸಿಸ್ಸು. ಅದರಲ್ಲಿ ನಾನು ಈ ಸಂಗೀತದ ಒಂದು ಶಾರ್ಂಗದೇವ ಕೊಟ್ಟಿರೋ ಖ್ಯಾತ ಕರ್ನಾಟಕ, ನಮ್ಮ ಛಂದೋಬದ್ಧವಾದ ಕವಿತೆಗಳು, ಆಮೇಲೆ ತಾಳ ಕುತಾಳ ಇದರಲ್ಲಿ ಸಂಗೀತದ್ದು, ಇದೆಲ್ಲ ನಾವು ತಗೊಂಡಾಗ ಇಟ್ ಈಸ್ ವೆರಿ ಮಚ್ ಇನ್ ಕೀಪಿಂಗ್ ವಿತ್ ನಾಟ್ಯಶಾಸ್ತ್ರ. ಆಮೇಲೆ ಕಲರ್ಸ್ ಸಿಸ್ಟಮ್ಸ್, ಇದು ಬೊಂಬೆಗೆ ನಾವು ಗುಣ ಪ್ರಕಾರ ಬಣ್ಣಗಳನ್ನು ಕೊಡ್ತೀವಿ. ಶೂರ್ಪಣಖ ಹಸಿರು, ಸೂತ್ರಧಾರ ಹಸಿರು ಬಣ್ಣ ಕೊಡ್ತೀವಿ. ರಜಸ್ಸು, ತಮಸ್ಸು, ಸಾತ್ವಿಕ ಅದಕ್ಕೆ ಸರಿಯಾಗಿ ಗೌರ ಬಣ್ಣ. ಆಮೇಲೆ ಕೆಂಪು ಬಣ್ಣ ರಾಕ್ಷಸನಿಗೆ, ಕಲಿಪುರುಷನಿಗೆ ನೀಲಿ, ಆಲ್ಮೋಸ್ಟ್ ಕಪ್ಪು ಬಣ್ಣ. ಈ ಥರ ಎಲ್ಲ ಕೊಟ್ಕೊಂಡು ಬಂದಿದ್ದೀವಿ. ಅದು ಇಂದು ಉಳ್ಕೊಂಡಿದೆ. ಸೊ ಅದರಿಂದ ಎಲ್ಲ ತೊಗೊಂಡು ಹಾಕ್ಕೊಂಡಿದೆ. ಇದು ಮಧ್ಯ ನಾವು ಆ್ಯಕ್ಚುಲಿ ಯಾರೂ ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ. ಹಳೆ ಕಾಲದ ಬೊಂಬೆಗಳನ್ನ ಕಂಡಾಗ ನಮಗೆ ಅರ್ಥ ಆಗುತ್ತೆ ಇದು ಹಾಗೇ ಇದೆ ಅಂತ. ಆಮೇಲೆ ನಾವು ಒಂದು ಸ್ಕ್ರಿಪ್ಟಿಂಗ್ ಮಾಡಿದಾಗಲೂ ಅದರಲ್ಲಿ ಕೊಟ್ಟಿರೋ ಗುಣ ಏನೇನು ವಿಶೇಷಣಗಳಿರೋ ಅದನ್ನೆಲ್ಲ ಅಳವಡಿಸ್ಕೋತೀವಿ. ನಾಟ್ಯಶಾಸ್ತ್ರ ನಮ್ಮ ಗೊಂಬೆಯಾಟಕ್ಕೆ ಬಹಳ ಆಧಾರವಾಗಿ ನಿಂತಿದೆ ಅಂತ ಹೇಳ್ತಾ ಯುಗಾದಿ ದಿನದಲ್ಲಿ ಸಾಕ್ತಿದ್ದೀವಿ. ಜೀವನದ ಸಾಕಷ್ಟು ಬೇವು ಬೆಲ್ಲಗಳನ್ನ ನೋಡಿ, ಸಾಕಷ್ಟು ಮಾಗಿ ನಮ್ಮ ಜೊತೆಯಾಗಿ ಇವತ್ತು ಮಾತನಾಡೋದಕ್ಕೆ ಕೊಳ್ತಿದ್ದೀರಾ. ಯುಗಾದಿ ನಮ್ಮ ಜೀವನಕ್ಕೆ ಏನನ್ನ ಕೊಡುತ್ತೆ ಅಂತ ನೀವು ಹೇಳ್ತೀರಮ್ಮ? ಯುಗಾದಿಯ ಬೇವು ಬೆಲ್ಲ ಜೀವನವನ್ನ ಯಾವ ರೀತಿಯಲ್ಲಿ ಸಾಂಕೇತಿಕವಾಗಿ ಸೂಚಿಸುತ್ತೆ ಮ್ಯಾಮ್? ನೋಡಿ, ಜೀವನದಲ್ಲಿ ಅತಿ ಬೆಲ್ಲ ಆದರೂ ಕಷ್ಟ, ಅತಿ ಬೇವಾದರೂ ಕಷ್ಟ. ಬೆಲ್ಲ ಸಿಹಿ ಅಂದರೆ ತುಂಬ ಸಂತೋಷ ಆಗಿ ಸಕ್ಸಸ್ ಆದರೂ ಭಗವಂತ ಬೇಕು, ತುಂಬ ಕಷ್ಟಕ್ಕಿಳಿದ್ರೂ ಭಗವಂತ ಬೇಕು, ಮಧ್ಯದಲ್ಲಿ ಬೇಡ. ಅದಕ್ಕೆ ಈಗ ಯುಗಾದಿ ಪ್ರತಿ ವರ್ಷ ನಾವು ಏನಪ್ಪ ಈ ಸಂವತ್ಸರ, ಇಟ್ ಈಸ್ ಎ ಸೈಕಲ್ ಅಲ್ವಾ, 60 ಸಂವತ್ಸರಗಳು ಅದಾದಮೇಲೆ ತಿರ್ಗಾ ಪ್ರಾರಂಭವಾಗುತ್ತೆ. ಹೀಗೆ ಜೀವನ ಕೂಡ ಒಂದು ಸೈಕಲ್. ನಾವು ಸದಾ ಒಂದೇ ಥರ ಇರ್ತೀವಿ ಅನ್ನೋದಿಲ್ಲ. ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಆದರೆ ಅದು ಮೇಲೆ ಕೆಳಗೆ ಹೋದರೂ ನಾವು ಸಮನಾಗಿ ಇದ್ದರೆ ನಮ್ಮ ಒಂದು ಆಯಸ್ಸು ಪ್ರಯೋಜನಕರವಾಗಿ ಬರುತ್ತೆ. ನಾವು ಜೀವನವನ್ನು ಒಂದೇ ಸಮನವಾಗಿ ಸಾಗಿಸ್ಕೊಂಡು ಹೋಗೋಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ನಮ್ಮ ಪರಿಸರದಲ್ಲಿ ಮಾಹಿತಿ ಇದೆ. ನಾವು ಇದನ್ನು ಕಲಿಯೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಲೈಫ್ನ ನಾವು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡಬೇಕು. ಅದಕ್ಕೋಸ್ಕರ ಈ ಸಿಹಿ ಕಹಿ ಇಟ್ಕೊಳ್ತೀವಲ್ಲ ಯುಗಾದಿಯ ಸಮಯದಲ್ಲಿ, ಅದನ್ನು ನೆನೆಸ್ಕೊಂಡು ಇದನ್ನು ನಾವು ಸೇವಿಸಬೇಕು. ಸೊ ದೇಹಕ್ಕೂ ಒಳ್ಳೆಯದಾಗಬೇಕು ಅಂದರೆ ಜಂಕ್ ಫುಡ್ ತಿನ್ನಬೇಡಿ, ಪ್ಯಾಕೇಜ್ ಫುಡ್ ತಿನ್ನಬೇಡಿ. ಅದನ್ನು ಇವಾಗ ಜ್ಞಾಪಿಸ್ಕೋಬೇಕಾಗುತ್ತೆ. ಸ್ವಲ್ಪ ಅಡುಗೆ ಮನೆ ಕಡೆ ಹೊರಟೋಗ್ಬಿಟ್ಟು ಅಡುಗೆ ಮಾಡಿಬಿಡಿ, ಸ್ವಲ್ಪ ತರಕಾರಿಗಳನ್ನ ತಂದುಬಿಡಿ ಅನ್ನೋದು ಜ್ಞಾಪಿಸ್ಕೋಬೇಕಾಗತ್ತೆ. ಅದರ ಜೊತೆಗೆ ಪರವಾಗಿಲ್ಲ, ಕಷ್ಟವಿದೆಯಾ, ಸರಿ ಹೋಗುತ್ತೆ, ಅದು ಹೊರಟೋಗುತ್ತೆ. ನೀವು 4 ಜನಕ್ಕೆ ಸಹಾಯ ಮಾಡಿ. ಪರಿಸರದಲ್ಲಿ ಇರುವ ನಿಮ್ಮ ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ನಿಮ್ಮ ಊರಾಗಲಿ, ಎಲ್ರಿಗೂ ಒಂಚೂರು ಹಂಚಿ ನಿಮ್ಮ ಸಂತೋಷವನ್ನು ಅಂತ ಜ್ಞಾಪಿಸ್ಕೊಂಡು ನಾವು ಸಜ್ಜನರಾಗಿ ಒಳ್ಳೆಯ ಪ್ರಜೆಗಳಾಗಿ ಬದುಕುವುದಕ್ಕೆ ಈ ಹಬ್ಬ ಬೇಕೇ ಬೇಕು. ಹೊಸದಾಗಿ ಬರುತ್ತೆ. ನಮಗೆ ಬೋರ್ಡಮ್ ಆಗೋಗೊತ್ತಿಲ್ಲದೆ ಇದ್ರೆ ಎಲ್ಲ ಒಂದೇ ಜೀವ, ಒಂದೇ 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 ಅದೇ ಇದು ಅಂದರೆ ಇಲ್ಲ ಇವತ್ತಿಂದ ಬೇರೆ ಎಲ್ಲ ಎಕ್ಸೈಟಿಂಗ್. ಹಾಗಾದರೆ ಹ್ಯೂಮನ್ ಪೊಟೆನ್ಷಿಯಲ್ ರೈಸ್ ಆಗುತ್ತೆ. ಅದೇ ಸಕ್ಸಸ್ ಅಲ್ವಾ? ರೀಚಿಂಗ್ ಯುವರ್ ಪೊಟೆನ್ಷಿಯಲ್ ಈ ಸಕ್ಸಸ್. ಅನುಪಮ ಹೊಸಕೆರೆ ಅವರು, ಈಗ ಬಾಲ್ಯಕ್ಕೆ ಮರಳಿ ಹೋದರೆ ಅಜ್ಜಿಯ ಮನೆಯಲ್ಲಿದ್ದಂತಹ ಯುಗಾದಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನಾನು ಬಾಲ್ಯದಲ್ಲಿದ್ದೆ, ಅದನ್ನು ಜ್ಞಾಪಿಸ್ಕೋಬೇಕು.
ಅಂದರೆ ಸಂಭ್ರಮ, ಸಂತೋಷ, ಆಮೇಲೆ ಕೋಗಿಲೆ, ಮಾವಿನ ಮರ, ಬೇವಿನ ಸೊಪ್ಪು, ಅಲ್ಲಲ್ಲಿ ಎಲ್ಲೆಲ್ಲೋ ಚಿಕನ್ ಪಾಕ್ಸು ಬರೋದು ಈ ಸೀಸನಲ್ಲಿ. ಆಮೇಲೆ ಮನೆಯಲ್ಲಿ ದೊಡ್ಡ ರಂಗೋಲಿಗಳು ಹಾಕೋರು. ಹೊಸ ಲಂಗ ಹಾಕೋತಾ ಇದ್ವಿ. ಲಂಗ ಬ್ಲೌಸು ಹಾಕ್ಕೊಂಡು, ಜಡೆ ಕುಚ್ಚು ಹಾಕ್ಕೊಂಡು, ಮಲ್ಲಿಗೆ ಹೂವು ಮುಡ್ಕೊಂಡು ಅಲ್ಲಿ ಸುಮ್ಮನೆ ಓಡಾಡ್ತಾ ಇದ್ವಿ. ಎಲ್ಲ ಕಡೆ ಕುಣಿದು ಕುಪ್ಪಳಿಸಿ ಓಡಾಡಿ, ಆಮೇಲೆ ಒಳಗೆ ಬನ್ನಿ ಅಂತ ಊಟ, ದೇವ್ರಿಗೆ ನಮಸ್ಕಾರ ಮಾಡಿ ಬೇವು ಬೆಲ್ಲ ತಿಂದು, ಎಲ್ಲ ತೀರ್ಥ ಕೊಡೋರು ತೀರ್ಥ ತಗೋತಾ ಇದ್ವಿ. ಆಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹತ್ರನೇ ಇರೋರು. ಏನೋ ಮಾಡ್ತಾ ಇದ್ವಿ, ಮರದ ಕೆಳಗೆ ಕೂತ್ಕೊಂಡು ಒಳ್ಳೆ ಊಟ ಸಿಗೋದು, ಊಟ ಮಾಡ್ತಾ ಇದ್ವಿ. ಆಮೇಲೆ ಓಡ್ಕೊಂಡು ಹೋಗ್ತಾ ಇದ್ವಿ. ತಿರ್ಗಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ತಿರ್ಗಾ ಆಟ ಆಡ್ಕೋತಾ ಇದ್ವಿ. ಇದೇ ನಂಗೆ ಗೊತ್ತಿರೋ. ಆಮೇಲೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಮಾತ್ರ ರೇಡಿಯೋಲಿ ಎಲ್ಲ ಕಡೆ ಕೇಳೋದು. ಆಯ್ತಾ, ಇದಿಲ್ಲದೆ ಯುಗಾದಿಯೇ ಇಲ್ಲ ನನಗೆ. ಸೊ ಇದೊಂಥರ ವೆದರು. ಆಮೇಲೆ ಹಕ್ಕಿಗಳು, ಇದು ಹಕ್ಕಿಗಳು ಈ ಟೈಮಲ್ಲಿ ಮೊಟ್ಟೆ ಇಟ್ಟು ಅದೆಲ್ಲ ಮರಿಗಳಾಗಿರುತ್ತವೆ. ಚಿಲಿಪಿಲಿ ಕೇಳಿಸುತ್ತೆ ತುಂಬ. ಅಂದರೆ ಬೆಳಗ್ಗೆ ಬೇಗ ಎಬ್ಸೋರು ನಮ್ಮನ್ನೆಲ್ಲ. ಆಚೆ ಬಂದರೆ ನಾವೆಲ್ಲ ರೆಡಿಯಾಗಿ ಬಂದ್ಬಿಡ್ತಾ ಇದ್ವಿ. ಅಂದರೆ ಮನೆ ಆಚೆ ಕಾಂಪೌಂಡ್ ಇತ್ತು, ಅಲ್ಲೆಲ್ಲ ಗಿಡ ಇತ್ತು. ಆಗ ಚಿಲಿಪಿಲಿ ಮರಿ ಹಕ್ಕಿಗಳನ್ನು ತುಂಬ ಕಾಣ್ತಾ ಇದ್ವಿ. ಇವಾಗಲೂ ಕಾಣ್ತೀನಿ ಅದನ್ನು ನಾನು. ಈ ಸಮಯದಲ್ಲಿ ಮರಿ ಹಕ್ಕಿಗಳು ನೋಡೋದು ನಂಗೆ ತುಂಬ ಇಷ್ಟ ಬಂದಿರುತ್ತೆ. ಅದು ಬಾಲ್ಯದ ಆ ಹುರುಪು, ಹುಮ್ಮಸ್ಸು, ಉತ್ಸಾಹ ಅವರ ಕಣ್ಣುಗಳಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇತ್ತು ಅಲ್ವಾ ಪ್ರಶಾಂತ್? ಪರಾಭವ ಸಂವತ್ಸರದಲ್ಲಿ ಮೊದಲನೇ ದಿನ ಇವತ್ತು ಬಹಳಷ್ಟು ವಿಚಾರಗಳು ಆ ದಿನಗಳಿಂದ ಈ ದಿನಗಳವರೆಗೂ, ಪ್ರಪಂಚದ ಆ ತುದಿಯಿಂದ ಭಾರತದವರೆಗೂ, ಭಾರತದಿಂದ ಪ್ರಪಂಚ ಸುತ್ತಿ ಬರ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಅನುಪಮಾ ಹೊಸ್ಕೆರೆ ಅವರು. ನನ್ನ ಒಂದು ಪ್ರಶ್ನೆ ಇದೆ. ಇಂದಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಈ ಗೊಂಬೆ ಆಟಕ್ಕೆ ಅವಕಾಶಗಳು ಇದೆ ಮತ್ತೆ ಸವಾಲುಗಳು ಕೂಡ ಇದೆ. ಅಂದ್ರೆ ನಿಮ್ಮ ಪರ್ಸೆಪ್ಷನ್ ಇದಕ್ಕೆ ಯಾವ ತರ ಇದೆ? ನಮಗೆ ಬರೀ ಅವಕಾಶನೇ ಕಾಣೋದು. ಈ ದೇಶದಲ್ಲಿ ನಮಗೆ ಪಾಪ್ಯುಲೇಷನ್ ತುಂಬ ಹೈ ಅಲ್ವಾ? ಇವರೆಲ್ರಿಗೂ ನಾವು ಬೊಂಬೆ ಕೊಟ್ಟು ಬೊಂಬೆ ಆಟ ಹೇಳ್ಕೊಡ್ಬೇಕು, ಇದೇ ನಮ್ಮ ಉದ್ದೇಶ. ಅಂದರೆ ಇರೋ ಎಲ್ಲ ಮಗುಗೂ ಒಂದು ಬೊಂಬೆ ಆಟ, ಕೈಲಿ ಒಂದು ಬೊಂಬೆನೋ ಅಥವಾ 10 ಜನಕ್ಕಾರು ಒಂದು ಬೊಂಬೆ ಕೊಡಬೇಕು. ಇದನ್ನು ಮಾಡಬೇಕಾದ್ರೆ ನಾವು ಇವಾಗ ಒಂದು ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್. ಪ್ರೋಟೋಟೈಪ್ ಆಚೆಗೆ ಬಂದಿದೆ. ಒಂದು ಡಿಜಿಟಲ್ ಪಪೆಟ್, ಡಿಜಿಟಲ್ ಪ್ರಿಂಟೆಡ್ ಪಪೆಟ್. ಫಾರ್ ಎಕ್ಸಾಂಪಲ್ ಒಂದು ಆನೆ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಹುಕ್ಸು, ಕಂಟ್ರೋಲ್ ಸಿಸ್ಟಮ್ಸು, ಜಾಯಿಂಟ್ಸು ಎಲ್ಲ ಆಚೆಗೆ ಬಂದ್ಬಿಡ್ತು. ಇದನ್ನು ನಾವು ಏನು ಅನ್ಕೋತಾ ಇದ್ದೀವಿ, ಈ ಪ್ಲ್ಯಾನನ್ನು ನಾವು ಆನ್ಲೈನ್ ಕೊಟ್ಟರೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಪ್ರಿಂಟರ್ ಸಿಗುತ್ತೆ. ಅಂದರೆ ಇದನ್ನು ಇನ್ನೂ ಫೈನಲೈಸ್ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ವೆಯ್ಟ್ ಬ್ಯಾಲೆನ್ಸ್ ಎಲ್ಲ ಮಾಡಬೇಕಾಗಿದೆ. ಇದನ್ನು ಮಾಡಿದ್ರೆ ಇದನ್ನು ನಾವು ಎಲ್ರಿಗೂ ಕೊಡಬಲ್ವಿ. ಅಂದರೆ ಸ್ಕೂಲ್ಸ್ ಎಲ್ಲೆಲ್ಲೋ ಹಳ್ಳಿಗಳಲ್ಲಿ ಎಲ್ಲಿದ್ದರೂ ವೆರಿ ಸೂನ್ ಎಲ್ಲ ಕಡೆ ಡಿಜಿಟಲ್ ಪ್ರಿಂಟರ್ಸ್ ಇರುತ್ತೆ. ಅದೇನು ಕಷ್ಟ ಇಲ್ಲ. ಸೊ ಇದು ಡಿಜಿಟಲಿ ನಮಗೆ ರಿವೈವಲ್ ಆಫ್ ಪಪೆಟ್ರಿ ಆಗ್ಬೋದು ದೇಶದಲ್ಲಿ. ಪಪೆಟ್ರಿ ರಿವೈವಲ್ ಆದರೆ ಎರಡಿದೆ, ಫಾರ್ಮ್ ಆ್ಯಂಡ್ ಕಂಟೆಂಟ್ ಎರಡು ಕೊಡಬೇಕು ನಾವು. ಅಂದರೆ ತಲೆಗೆ ತೋಚಿದ್ದೆಲ್ಲ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್ ಅಷ್ಟೇ, ಇನ್ನೇನಿಲ್ಲ. ಅದು ನಾವು ತುಂಬ ಎಫಿಷಿಯೆಂಟ್ ಕಲ್ಚರ್ ನಮ್ಮದು. ಒಂದು ಬೊಂಬೆ ಆಟಕ್ಕೆ ಅಂತ ಒಂದು ಮೀಸಲಿಟ್ಟರೆ ಅದು ಎಲ್ಲ ಜೀವನದಲ್ಲಿ ಎಲ್ಲ ಕಡೆ ನಮಗೆ ಸ್ಕಿಲ್ ಆಗಲಿ, ಇಲ್ಲ ಡೆಕ್ಸ್ಟರಿಟಿ ಆಗಲಿ, ಇಲ್ಲ ಮೆಂಟಲ್ ಫೋಕಸ್ ಆಗಲಿ, ಫಿಸಿಕಲ್ ಸ್ಟ್ರೆಂತ್ ಆಗಲಿ, ಇಲ್ಲ ನೋಯಿಂಗ್ ಅಬೌಟ್ ಯುವರ್ ಕಂಟ್ರಿ, ನಮ್ಮ ಬೇರು ಸರಿಗಿಲ್ಲದೆ ಇದ್ದರೆ ನಾವು ಯಾವ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಇದನ್ನು ಕೊಡ್ತೀವಿ. ಇನ್ನೊಂದಪ್ಪ ಅಂದರೆ ಇವಾಗ ನಾವು ಮಾಡ್ತಾಯಿದ್ದೀವಿ ಒಂದು ಪ್ರೊಡಕ್ಷನ್ನು. ಅದರ ಮೆಕ್ಯಾನಿಕ್ಸ್, ಫಿಸಿಕ್ಸಲ್ಲಿ ಮೆಕ್ಯಾನಿಕ್ಸ್ ಇದೆಯಲ್ಲ, ಲಿವರ್ಸು, ಪುಲ್ಲೀಸು, ಇದನ್ನೆಲ್ಲ ಉಪಯೋಗಿಸಿ ಫಸ್ಟ್ ಸೆಂಚುರಿಲಿ ಸೋಮದೇವ್, ನಮ್ಮ ಕಾಶ್ಮೀರಿ ಪೊಯೆಟು ಕಥಾಸರಿ ಸಾಗರ ಕೊಟ್ಟಿದ್ದಾರೆ. ಸೋಮದೇವ ಹಾಗೆ ಫಸ್ಟ್ ಸೆಂಚುರಿಲಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಈ ಕಾಲದಲ್ಲಿ ನಾವು ತಿರ್ಗಾ ಪಪೆಟ್ರಿ ABC ಬರ್ಕೋತಾ ಇದ್ದೀವಿ. ಬಟ್ ಒಳ್ಳೆಯದೇ ಆಗಲಿ, ಇದೆಲ್ಲ ನಾವು ಇಷ್ಟೊಂದು ಮೆಕ್ಯಾನಿಕ್ಸ್ ಡೆವಲಪ್ ಆಗಿ, ಅಲ್ಲಿಂದ ಎಲೆಕ್ಟ್ರಾನಿಕ್ಸ್ ಡೆವಲಪ್ ಆಗಿ, ಅಲ್ಲಿಂದ ರೊಬಾಟಿಕ್ಸಿಗೆ ಹೋಗಿ ರೊಬಾಟಿಕ್ಕಲ್ಲೂ ಮಾಡಿದೆ. ಅದನ್ನೇ ಕಾಸ್ಟ್ ಎಫೆಕ್ಟಿವ್ ಆಗಿಲ್ಲ. 3D ಪ್ರಿಂಟಿಂಗ್ ಕಾಸ್ಟ್ ಎಫೆಕ್ಟಿವ್, ಅದು ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಅದು. ಸೊ ಹೀಗಾಗಿ ಆ ಮೆಕ್ಯಾನಿಕ್ಸ್ನು ರಿವೈವ್ ಮಾಡಿ ಭಾರತದಲ್ಲಿ ಯಾವ ದೃಷ್ಟಿಕೋನದಿಂದ ನಾವು ಕಲೆಯನ್ನು ನೋಡಿದ್ದೀವಿ. ನಮಗೆ ಪ್ರಿಜುಡಿಸ್ ಇಲ್ಲ. ಎಸ್, ಆ ಪ್ರಿಜುಡಿಸ್ ಇಲ್ಲದೆ ಇರೋ ಮನಸ್ಸು ಹಾಯಿ ಅಂಥವರಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಭರ್ಜರಿ ಊಟ ಆಗಿ ಚೆನ್ನಾಗಿ ನಿದ್ದೆ ಬರಲಿ. ಯುಗಾದಿಯ ಶುಭಾಶಯಗಳು. ಈ ವರ್ಷ ನಮ್ಮ ಈಗೋವನ್ನೆಲ್ಲ ಪಕ್ಕಕ್ಕಿಟ್ಟು ಸಂತೋಷವಾಗಿ ಇರೋದು. ನಿಮಗೂ ಸಂತೋಷ ಇರಲಿ. ಪರಾಭವ ನಾಮ ಸಂವತ್ಸರದ ಮೊದಲನೇ ದಿನ ಇವತ್ತು ಬಹಳಷ್ಟು ವಿಶೇಷತೆ ಇದೆ. ಬಹಳಷ್ಟು ವಿಚಾರಗಳನ್ನು ತುಂಬ ಪ್ರೇರಣಾದಾಯಕವಾಗಿ ಮಾತಾಡ್ತಾ ಇದ್ದಾರೆ ಶ್ರೀಮತಿ ಅನುಪಮಾ ಹೊಸ್ಕೆರೆ ಅವರು. ಅವ್ರನ್ನ ಮತ್ತೆ ಮಾತೆಗಳಿತಾ, ಯುಗಾದಿ ಅಂತ ಹೇಳ್ತಿದ್ದ ಹಾಗೆ ಇದು ಭಾವನೆಗಳ ಹಬ್ಬ, ನಮ್ಮ ಹೊಸತನದ ಹಬ್ಬ, ಬಣ್ಣಗಳ ಹಬ್ಬ. ಯಾಕಂದ್ರೆ ನಿಸರ್ಗ ಪೂರ್ತಿ ಬಣ್ಣ ಬಣ್ಣದ ಸೀರೆಯುಟ್ಟು ಸಿದ್ಧವಾಗಿ ನಿಂತಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬೊಂಬೆಗಳು ಕೂಡ ಬಣ್ಣ ಬಣ್ಣದಿಂದ ವರ್ಣರಂಜಿಸುವಂಥದ್ದು, ನಮ್ಮ ಮನಸ್ಸನ್ನು ಮುದಗೊಳಿಸುವಂತಹ ನಮ್ಮ ಮನಸ್ಸಿನ ನವರಸಗಳನ್ನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ನವರಸಕ್ಕೂ ನೀವು ನಮಗೆ
ನಮ್ಮ ಪ್ರಕೃತಿಯಲ್ಲಿ ಕಾಣಸಿಗುವಂತಹ ಯುಗಾದಿಯ ಸಮಯದಲ್ಲಿ ಕಾಣಸಿಗುವಂತಹ ಬಣ್ಣವನ್ನ ಹೇಳಿ ಅದಕ್ಕೆ ತಕ್ಕನಾದ ಪಾತ್ರವೊಂದನ್ನ ಹೇಳ್ಬೋದಾ? ಆಗ್ಬೋದು. ನಮ್ಮ ಬೊಂಬೆಗಳು, ನವರಸದ ಬೊಂಬೆಗಳು ರಾರಾಜಿಸುತ್ತಿವೆ T2 ಟರ್ಮಿನಲ್ನಲ್ಲಿ. ಅದನ್ನು ಅಲ್ಲಿ ಮಾಡಿದ್ದೀವಿ. DVG ಅವರು ಅಂತಃಪುರ ಗೀತೆಯಲ್ಲಿ, ಇದೆಲ್ಲ ಅಂತಃಪುರ ಗೀತೆಯ ಮದನಿಕೆಯರೇ, ಇವರು ಬೊಂಬೆ ರೂಪದಲ್ಲಿ ಅಲ್ಲಿದೆ. ಅದಕ್ಕೆ ಅನುಗುಣವಾಗಿ ಹೇಳ್ತೀನಿ. ಆಗ್ಲಿ ಮ್ಯಾಮ್. ಶೃಂಗಾರ. ಶೃಂಗಾರ ಹಸಿರು, ದರ್ಪಣ ಸುಂದರಿ ಹಸಿರು. ವೀರರಸಕ್ಕೆ? ವೀರರಸಕ್ಕೆ ಕಿತ್ತಲೆ ಬಣ್ಣ. ಇಲ್ಲಿ ನಮಗೆ ವೀರ ಯೋಷಿತೆ ಇದ್ದಾಳೆ. ಕರುಣೆಗೆ? ಕರುಣಾರಸ ನಮಗೆ ಲೈಟ್ ಪಿಂಕ್ ಹಾಕ್ತೀವಿ, ಅದಕ್ಕೆ ಶುಕಭಾಷಿಣಿ. ಕರುಣಾ ಆದಮೇಲೆ ಅದ್ಭುತ. ಅದ್ಭುತಕ್ಕೆ ಮೋಹಿನಿ, ಅವಳಿಗೆ ಒಂದು ಸುಮಾರು ಶೇಡ್ ಆಫ್ ಆರೆಂಜಲ್ಲೇ ಬರುತ್ತೆ. ಹಾಸ್ಯ. ಹಾಸ್ಯ ಬಿಳಿ, ಇದು ನಮಗೆ ಕಪಿ ಕುಪಿತೆ. ಭಯಾನಕ? ಭಯಾನಕ ಡಾರ್ಕ್ ಬ್ಲೂ, ಬ್ಲ್ಯಾಕಿಶ್, ಕಪಾಲ ಭೈರವಿ. ಓ. ಭೀಭತ್ಸ. ಭೀಭತ್ಸಕ್ಕೆ ಡಾರ್ಕ್ ಬ್ಲೂ, ಮಂಜುಕಬಾರೆ. ರೌದ್ರ? ರೌದ್ರಕ್ಕೆ ಕೆಂಪು, ತಾಂಡವೇಶ್ವರಿ. ಕೊನೆಯಲ್ಲಿ ಶಾಂತ. ಶಾಂತರಸ. ಶಾಂತಕ್ಕೆ ನಾವು ಸುಮಾರು ಅದು ಒಂದು ಮಿಶ್ರಣ ಬ್ರೌನಿಶ್ ಹೋಗ್ತೀವಿ, ಅದಕ್ಕೆ ರಾಗಯೋಗಿನಿ. ಓಕೆ. ಇಷ್ಟೆಲ್ಲ ನವರಸಗಳು, ಇಷ್ಟೆಲ್ಲ ಭಾವನೆಗಳು, ಇಷ್ಟೆಲ್ಲ ಬಣ್ಣಗಳು, ಇದೆಲ್ಲದರ ಜೊತೆಯಾಗಿರುವಂತಹ ನಮ್ಮ ಬದುಕು. ಈ ಬದುಕಿನ ಜೊತೆಯಲ್ಲಿ ನಮ್ಮ ಜೊತೆಯಾಗಿರುವಂತಹ ಯುಗಾದಿ ಎಲ್ಲರಿಗೂ ಎಂದೆಂದಿಗೂ ಹೊಸತನವನ್ನೇ ಹೊತ್ತು ತರಲಿ, ಮತ್ತು ಈ ಹೊಸತನವನ್ನು ಎಂದೆಂದಿಗೂ ಪ್ರತಿನಿತ್ಯವೂ ಕೂಡ ಅಳವಡಿಸ್ಕೊಂಡು ನಮ್ಮತನವನ್ನು ಉಳಿಸ್ಕೊಂಡು ನಮ್ಮ ಭಾರತೀಯತೆಯನ್ನು ಅಳವಡಿಸ್ಕೊಂಡು ಬದುಕೋ ಹಾಗಾಗಲಿ. ಮೇಡಮ್, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಮ್ಮ ಕೇಳುಗರಿಗೆ ಒಂದು ಮಾತನ್ನು ಯುಗಾದಿಯ ಹೊತ್ತಲ್ಲಿ ಹೇಳಬೇಕು ಅನ್ನೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಸಂವತ್ಸರದಲ್ಲಿ ಅಹಂಕಾರವನ್ನು ಬದಿಗಿಟ್ಟರೆ ನಮ್ಮ ಅಂತರಾತ್ಮವನ್ನು ನಾವು ಕಾಣಲು ಸಾಧ್ಯ. ಸ್ವಲ್ಪ ನಿಧಾನಿಸಿ ಆಮೇಲೆ ಪ್ರಪಂಚವನ್ನು ನೋಡಿ, ಅಂದರೆ ನಿಮ್ಮ ಒಳಗೆ ಏನು ಅನಿಸುತ್ತೋ ನಿಜತನದಲ್ಲಿ, ನಿಜ ಸ್ವರೂಪದಲ್ಲಿ ನಿಮಗೆ ಪ್ರಪಂಚ ಹೇಗೆ ಕಾಣುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊಂಡ್ಬಿಡಿ. ಯಾಕಂದರೆ ಈ ಭಾರತೀಯತೆ, ಈ ಕಲ್ಚರ್ ಅನ್ನೋದು ಎಲ್ಲವೂ ಅಲ್ಲಿಂದನೇ ಬರುತ್ತೆ, ಅದು ನಿಮ್ಮಲ್ಲೇ ಇರುತ್ತೆ. ಇದನ್ನು ಒಂದು ಅನುಭವಕ್ಕೆ ತಂದ್ಕೊಂಡು ನಿಮಗೆ ಪ್ರಪಂಚದಲ್ಲಿ ಸಮಂಜಸವಾಗಿ ಬದುಕೋದಕ್ಕೆ ದಾರಿಯಾಗುತ್ತೆ. ಎಲ್ಲರಿಗೂ ಸಂತೋಷ ಸಿಗಲಿ, ಸಮೃದ್ಧಿ ಸಿಗಲಿ, ಆರೋಗ್ಯ ಸಿಗಲಿ, ಆಮೇಲೆ ಎಲ್ಲರ ಮನೆಯಲ್ಲೂ ಒಳ್ಳೆಯದಾಗಲಿ ಎಂದು ಹಾರೈಸಿ ಶುಭ ಕೋರುತ್ತೇನೆ. ತುಂಬ ತುಂಬ ಥ್ಯಾಂಕ್ಸ್ ಮ್ಯಾಮ್. ಯುಗಾದಿ ಜೀವನವನ್ನ ಮತ್ತಷ್ಟು ಹಸಿರುಗೊಳಿಸ್ಲಿ ಅಂತ ಆಶಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು. ನಮಸ್ಕಾರ. ಕೇಳಿದ್ರಿ ಅಲ್ವಾ, ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೇಳ್ತಾನೇರಿ, ಇದು ನಿಮ್ಮ ಆಕಾಶವಾಣಿ ಬೆಂಗಳೂರು.